ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 4ನೇ ಅಧ್ಯಾಯ 37ನೇ ಶ್ಲೋಕದಿಂದ 42ನೇ ಶ್ಲೋಕದವರೆಗೂ ಮನನ ಮಾಡೋಣ. 37ನೇ ಶ್ಲೋಕ. ಯಥೈಧಾಂಸಿ ಸಮಿದ್ಧೋಗ್ನಿರ್ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಇದರ ಅರ್ಥ, ಉರಿಯುವ ಬೆಂಕಿಯು ಮರವನ್ನು ಬೂದಿ ಮಾಡುವಂತೆ ಓ ಅರ್ಜುನ, ಜ್ಞಾನದ ಬೆಂಕಿಯು ಭೌತಿಕ ಚಟುವಟಿಕೆಗಳಿಂದ ಉಂಟಾಗುವ ಎಲ್ಲ ಪ್ರತಿಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಹೇಗೆ ನಮ್ಮ ಕರ್ಮಗಳನ್ನ ನಾವು ತೊಲಗಿಸಿಕೊಂಡು ನಾವು ಬಂಧ ಮುಕ್ತರಾಗ್ಬೋದು, ನಾವು ಜ್ಞಾನಾಗ್ನಿಯಿಂದ ಹೇಗೆ ಅವುಗಳನ್ನೆಲ್ಲ ಭಸ್ಮ ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದರ ಪ್ರಶ್ನೆಯನ್ನ ಹಾಕ್ತೀನಿ. ಜ್ಞಾನರೂಪಿ ಅಗ್ನಿ ಹೇಗೆ ಸಕಲ ಕರ್ಮಗಳನ್ನು ಭಸ್ಮ ಮಾಡೋದು ವಿವರಿಸಿ. ಅಂದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಿರೋ ರೀತಿಯಲ್ಲಿ ಉರಿತಿರ್ತಕ್ಕಂತ ಬೆಂಕಿಗೆ ನಾವು ಯಾವುದೇ ಒಂದು ವಸ್ತುವನ್ನ ಆಗ್ಲಿ ಅಥವಾ ಇಲ್ಲಿ ಕಟ್ಟಿಗೆ ಅಂತ ಹೇಳ್ತಿದ್ದಾರೆ, ಆ ಕಟ್ಟಿಗೆಯನ್ನ ಅಥವಾ ಮರವನ್ನ ಹಾಕಿದ್ರೆ ಅದು ಸುಟ್ಟು ಭಸ್ಮ ಆಗೇ ಆಗ್ತದೆ. ಭಸ್ಮ ಹಾಕ್ದಲ್ಲಿ ಬೆಂಕಿಯಲ್ಲಿ ಯಾವುದೇ ಆಹುತಿ ಟೈಪ್ ಆಗಿರ್ಬೋದು, ಅಥವಾ ಒಂದು ಕಾಡ್ನಲ್ಲಿ ಕಾಡ್ಗೆ ಚಚ್ಕೊಂಡಾದ್ರೂ ಉರಿಯುವಂತೆ ಅದೆಲ್ಲ ಹತ್ಕೊಂಡು ಉರಿದು ಹೋಗ್ತದೆ. ನಾವು ಕೂಡ ಮನೆಯಲ್ಲಿ ಸಣ್ಣದಾಗಿ ನಾವು ತಿಳ್ಕೊಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಕೆಡ್ತಕ್ಕಂತ ಎಲ್ಲ ಕಾಳುಗಳನ್ನ ಮುರಿದಿಟ್ಬಿಟ್ರೆ, ಇವನ್ ರವೆ ಕೂಡ ಹುರಿದಿಟ್ರೆ ಅದು ಮತ್ತೆ ಇದಕ್ಕೆ ಬರೋದಿಲ್ಲ, ಏನು ಕೆಟ್ಟೋಗೋದಿಲ್ಲ. ಅದೇ ರೀತಿ ಹುರಿದ ಕಾಳನ್ನ ನಾವು ಬಿತ್ತಿದ್ರೆ ಅಥವಾ ಇದರಲ್ಲಿ ಭೂಮಿಯಲ್ಲಿ ಹಾಕಿದ್ರೆ ಅದು ಮತ್ತೆ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಹುರಿದ ಕಾಳು ಯಾವುದೇ ವಸ್ತುನೇ ಆಗ್ಲಿ, ಹುರಿದ ಮರದ ಒಂದು ಇದನ್ನ ತೆಗೆದುಕೊಂಡು ಒಂದು ಬ್ರಾಂಚ್ ತೆಗೆದುಕೊಂಡು ನಾವು ನೆಟ್ಟಿದ್ರು ಅದು ಚಿಗುರ್ತಕ್ಕಂತ ಒಂದು ಸಂದರ್ಭ ಇರೋದಿಲ್ಲ. ಆತರನೇ ನಮ್ಗೆ ಈ ಒಂದು ಜ್ಞಾನ ಅಂತ ಬೆಂಕಿ ಅಂತ ನಾವು ಹೋಲಿಸ್ಕೊಂಡ್ರೆ ಅದು ನಮ್ಮಲ್ಲಿ ಇದ್ರೆ ಬೇರೆ ಯಾವುದೇ ಅಜ್ಞಾನಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಕರ್ಮೇಂದ್ರಿಯಗಳಾಗಿರ್ತಕ್ಕಂತಹ ಕೆಲಸಗಳನ್ನೇ ಆಗ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ, ಅಂದ್ರೆ ಕೆಟ್ಟ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಬೋದಾಗಿದೆ. ಮತ್ತೆ ಇದ್ರಲ್ಲಿ ಎಲ್ಲಾ ಬೇರೆ ಬರ್ತಕ್ಕಂತಹ ಈ ಪಂಚೇಂದ್ರಿಯಗಳ ಮೂಲಕ ಬರ್ತಕ್ಕಂಥ ಯಾವುದೇ ಕಾಮ ಕ್ರೋಧಗಳಾಗಿರ್ಬೋದು, ಮೋಹಗಳಾಗಿರ್ಬೋದು, ಇವನ್ನೆಲ್ಲ ಕೂಡ ಇದು ಈ ಜ್ಞಾನಾಗ್ನಿಯಿಂದ ನಾವು ಸುಟ್ಟು ಭಸ್ಮವನ್ನ ಮಾಡಬಹುದು ಅಂತ ಅರ್ಥ ಆಗ್ತಾ ಇದೆ ಮೇಡಮ್ ನನ್ಗೆ. ಸರಿ, ಧನ್ಯವಾದಗಳು. ಇಲ್ಲ, ಹಾಗೇನೆ ನೀವು ಹೇಳಿದ ಹಾಗೇನೆ ಈ ಒಂದು ಅಗ್ನಿ ಅನ್ನೋದು ಪ್ರತಿಯೊಂದನ್ನು ಸುಟ್ಟು ಹಾಕ್ಬಿಡುತ್ತೆ. ಅದಕ್ಕೇನು ಭೇದ ಭಾವ ಅನ್ನೋದೇ ಇಲ್ಲ. ಏನು ಕೊಟ್ರು ಅದನ್ನ ಸುಟ್ಟು ಹಾಕೋದೆ ಅದರ ಸ್ವರೂಪ ಲಕ್ಷಣ. ಹಾಗೇನೆ ಅದಕ್ಕೆ ಹೋಲಿಕೆ ಮಾಡಿ ಹೇಗೆ ನಮ್ಮ ಜ್ಞಾನಾಗ್ನಿಯಿಂದ ಈ ಕರ್ಮಗಳನ್ನ ಸುಟ್ಟು ಹಾಕ್ಬೋದು ಅಂತಂದ್ಬಿಟ್ಟು ಹೇಳ್ತಾರೆ. ನಾವು ಜ್ಞಾನ ಅನ್ನೋದು ಏನು ಅಂತ ತಿಳ್ಕೊಂಡಿದೀವಿ, ಈ ಕರ್ಮ ಅನ್ನೋದನ್ನ ಏನು ಅಂತ ತಿಳ್ಕೊಂಡಿದೀವಿ. ಕರ್ಮಗಳು ಅನ್ನೋದು ಎಲ್ಲ ಪ್ರಕೃತಿಯಲ್ಲಿ ನಡೆಯುವಂತಹದ್ದು. ಅಂದ್ರೆ ಈ ನಮ್ಮ ದೇಹ, ಮನಸ್ಸು, ಬುದ್ಧಿಗಳು ಸಹ ಪ್ರಕೃತಿಗೆ ಸೇರಿರುವಂತಹದ್ದು ಅಲ್ವಾ? ನಾವು ಅದನ್ನ ಚೆನ್ನಾಗಿ ತಿಳ್ಕೊಂಡಿದೀವಿ. ನಾನು ಬೇರೆ, ಈ ದೇಹ, ಮನಸ್ಸು, ಬುದ್ಧಿಗಳು ನನಗಿಂತ ಹೊರತಾದದ್ದು ಅನ್ನೋದು ಈಗಾಗ್ಲೇ ನಾವು ಜ್ಞಾನದಿಂದ ತಿಳಿದುಕೊಂಡಿದೀವಿ. ಈ ಎಲ್ಲ ಕರ್ಮಗಳು ನಡೆಯೋದು ಏನು, ಈ ದೇಹ ಭಾವದಲ್ಲಿದ್ದಾಗ, ನಾನು ದೇಹ ಅನ್ಕೊಂಡಾಗ, ನಾನು ಮನಸ್ಸು ಅನ್ಕೊಂಡಾಗ, ನಾನು ಬುದ್ಧಿ ಅನ್ಕೊಂಡಾಗ ಮಾಡುವಂತಹದ್ದು ಕರ್ಮಗಳು. ಎಲ್ಲ ಕ್ರಿಯೆಗಳು, ಚಟುವಟಿಕೆಗಳು ನಡೆಯೋದು ಈ ಪ್ರಕೃತಿಯಲ್ಲಿಯೇ. ಅದರಿಂದ ಏನು, ಕರ್ಮ ಬಂಧನಕ್ಕೆ ಒಳಗಾಗ್ತೀವಿ. ಅಂದ್ರೆ ನಾನು ಕರ್ತ, ನಾನು ಭೋಕ್ತ, ನಾನು ಜ್ಞಾತ ಅಂತ ತಿಳ್ಕೊಳ್ತೀವಿ. ಈ ಮೂರ ನಾನು ಅನ್ಕೊಳ್ಳೋದ್ರಿಂದ
ಆಗ ಕರ್ಮ ಬಂಧನಕ್ಕೆ ಒಳಗಾಗ್ತೀವಿ. ಹ್ಮ್ ಯಾವಾಗ ಈ ಜ್ಞಾನ ಅನ್ನೋದು ಬರುತ್ತೋ, ಅಂದ್ರೆ ನಾನು ಇದಕ್ಕಿಂತ ಬೇರೆಯವನೋ, ನಾನು ಅದನ್ನ ಹ್ಮ್ ಸಾಕ್ಷಿಯಾಗಿ ನೋಡುವನೋ, ನಾನು ಹ್ಮ್ ಆತ್ಮಸ್ವರೂಪಿ ಅಂತ ತಿಳ್ಕೊಂಡಾಗ ನನಗೆ ಯಾವ ಕರ್ಮಗಳು ಇಲ್ಲ, ಆದ್ರಿಂದ ನಾನು ಅದಕ್ಕೆ ಹೊಣೆಯೂ ಅಲ್ಲ, ನಾನು ಹ್ಮ್ ಅದಕ್ಕೆ ಬಂಧನದಲ್ಲಿ ನಾನು ಇಲ್ಲ. ಅಂದ್ರೆ ಹ್ಮ್ ಇವಾಗ ಕರ್ಮಗಳು ಅಂದ್ರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಮಾಣಾನಿ ಮತ್ತೆ ಆಗಾಮಿ ಕರ್ಮ ಅಂತ ನಾವು 4 ರೀತಿಯಾಗಿ ವಿಂಗಡಿಸಬಹುದು. ಕ್ರಿಯಮಾಣಾನಿ ಅಂತಂದ್ರೆ ಈಗ ನಾವು ಮಾಡ್ತಾ ಇರೋದು ಮುಂದೆ ಅದು ಆಗಾಮಿಯಾಗಿ ಪರಿವರ್ತನೆ ಆಗುವಂತಹದ್ದು. ಸಂಚಿತ ಕರ್ಮ ಅಂತಂದ್ರೆ ಎಲ್ಲ ಜನ್ಮಗಳಲ್ಲಿ ಸೇರಿ ಇರುವಂತಹದ್ದು, ಕೂಡಿ ಹಾಕಿ ಕಲೆ ಹಾಕಿ ಒಂದು ಬುತ್ತಿಯ ತರ, ಅಂದ್ರೆ ಬ್ಯಾಂಕ್ ಡೆಪಾಸಿಟ್ ತರ ಆಗಿರುವಂತಹದ್ದು. ಅನೇಕ ಜನ್ಮಗಳು ಅಂತಂದ್ಬಿಟ್ಟು ಶಾಸ್ತ್ರಗಳು ಹೇಳುತ್ತವೆ. ನಾವು ಈ ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳಿಂದ ಅಂತ. ನಾವು ಈಗ ಈ ಜನ್ಮದಲ್ಲಿ ಅದು ನಮಗ್ ಗೊತ್ತಿಲ್ಲ, ಯಾಕೆಂದ್ರೆ ನಮ್ಗೆ ಹಿಂದಿನ ಜನ್ಮದ ನೆನಪು ಇಲ್ಲ. ಅದೇ ಈ ಜನ್ಮದಲ್ಲೇ ನಾವು ಎಷ್ಟು ಸರ್ತಿ ಹುಟ್ಟುತ್ತೀವಿ, ಎಷ್ಟು ಸರ್ತಿ ಸಾಯ್ತೀವಿ ಅಲ್ವಾ? ಒಂದ್ ಸ್ವಲ್ಪ ಅಪ್ಸೆಟ್ ಆದ್ವಿ ಅಂತಂದ್ರೆ ಸತ್ತು ಹೋಗ್ತೀವಿ, ಒಂದ್ ಸ್ವಲ್ಪ ಇಲ್ಲ ಚೆನ್ನಾಗಾಯ್ತು ಅಂದ್ರೆ ಹುಟ್ಕೊಂಡ್ಬಿಡ್ತೀವಿ. ಹಾಗೆ ಅದಕ್ಕೆ ಸರಿ ಸಮಾನವಾಗಿ ನಾವು ಅನುಗುಣವಾಗಿ ನಾವು ಕರ್ಮಗಳನ್ನು ಸಹ ಮಾಡ್ತೀವಿ. ಸ್ವಲ್ಪ ಚಿಗುತ್ಕೊಂಡ್ವಿ ಅಂತಂದ್ರೆ ಮತ್ತೆ ಹಳೆಯ ವಾಸನೆಗಳು ಬರುತ್ತವೆ, ಅದರ ಪ್ರಕಾರವಾಗಿ ನಾವು ಮತ್ತೆ ಕೆಲಸಗಳನ್ನ ಮಾಡ್ತೀವಿ. ಒಳ್ಳೇದ್ ಮಾಡ್ತೀವೋ ಕೆಟ್ಟದ್ ಮಾಡ್ತೀವೋ ಅದು ಬೇರೆ ವಿಷಯ, ಅವ್ರವ್ರ ವಾಸನೆಗಳು ಹೇಗಿರುತ್ತೋ ಆ ರೀತಿಯಲ್ಲಿ. ಆದ್ರೆ ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಎಲ್ಲೂ ಸಹ ವಾಸನೆಗಳು ಅವುಗಳು ಕರ್ಮ ಫಲವನ್ನ ಕೊಡುವಂತಹದ್ದೇ. ಯಾವಾಗ ನಾನು ಕಾಮ್ಯ ಕರ್ಮವನ್ನು ಮಾಡ್ತೀನೋ ಅವಾಗ ಈ ಕರ್ಮ ಫಲ ಅನ್ನೋದು ಕಟ್ಟಿಟ್ಟಿದ್ದು. ಪ್ರಾರಬ್ಧ ಕರ್ಮ ಅನ್ನೋದು ಏನೋ ಆ ಒಂದು ಸಂಚಿತ ಕರ್ಮದಲ್ಲಿ ಒಂದು ಸ್ವಲ್ಪವನ್ನ ಈ ಜನ್ಮಕ್ಕೆ ತೆಗೆದುಕೊಂಡು ಬಂದಿರ್ತೀವಿ. ಅದಕ್ಕೆ ಸಮಯ ಸಂದರ್ಭ ಒದಗಿ ಬರ್ಬೇಕು, ಅದು ಫಲವನ್ನ ಕೊಡ್ಬೇಕು ಅಂತಂದ್ರೆ. ಪ್ರಾರಬ್ಧ ಕರ್ಮ ಏನೋ ಇದ್ರೂನು ಅದು ಸಹ ಯಾವಾಗಂದ್ರೆ ಅವಾಗ್ಲೇ ಬಂದ್ಬಿಡಲ್ಲ ಆ ಫಲ. ಒಳ್ಳೆ ಫಲ ಇದ್ರೆ ನಮ್ಗೆ ಒಳ್ಳೇದಾಗತ್ತೆ, ಕೆಟ್ಟ ಫಲ ಇದ್ರೆ ಕೆಟ್ಟದ್ ಬರುತ್ತೆ. ಅದು ಇಂಥ ಟೈಮ್ಗೆ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಅದೆಲ್ಲ ಭಗವಂತ ಕೊಡುವಂತಹದ್ದು. ಯಾವ ಸಂದರ್ಭದಲ್ಲಿ ನಮಗೆ ಇದನ್ನ ಕೊಟ್ರೆ ಅದು ಸರಿ ಹೋಗುತ್ತೆ ಅನ್ನೋದು ಪರಮಾತ್ಮನ್ಗೆ ಗೊತ್ತಿರೋದು, ಈಶ್ವರನ್ಗೆ ಗೊತ್ತಿರೋದು. ಆದ್ರಿಂದ ಅವಾಗ ಬರುತ್ತೆ. ಅವಾಗ ನಾವೇನ್ ಅನ್ಕೊಳ್ತೀವಿ, ಬೈಕೊಳ್ತೀವಿ, ಇದು ಪ್ರಾರಬ್ಧಪ್ಪ ಅಂತ ಬಿಟ್ಟು ಕೆಟ್ಟದ್ ಬಂದ್ರೆ ಒಳ್ಳೇದ್ ಬಂತು ಅಂತಂದ್ರೆ ನಾವು ದೇವ್ರನ್ನೇ ಮರ್ತ್ ಬಿಡ್ತೀವಿ, ಆರಾಮಾಗಿ ಇರ್ತೀವಿ. ಅದು ಹಾಗಲ್ಲ, ನಾವು ತಗೊಂಬಂದಿರೋದೇ ನಮ್ಮ ಬುದ್ಧಿನೇ ನಾವು ಇಲ್ಲಿ ತಿಂತಾ ಇರೋದು. ಈಗ ಜ್ಞಾನ ಬಂದಾಗ ಏನಾಯ್ತು, ಇದೆಲ್ಲ ಏನು ಕಾಮ್ಯ ಕರ್ಮ ಮಾಡಿದಾಗ ಈ ಬುದ್ಧಿ ಉಂಟಾಗೋದು. ಆದ್ರೆ ಈಗ ಜ್ಞಾನ ಬಂತಲ್ಲ, ಓ ಇದೆಲ್ಲ ಪ್ರಕೃತಿಯಲ್ಲಿ ನಡೀತಾ ಇರೋದು, ಆದ್ರಿಂದ ಇದು ನನಗೆ ಸಂಬಂಧಪಟ್ಟಿಲ್ಲ, ನಾನು ಸಾಕ್ಷಿ, ನಾನು ಈಶ್ವರ ಸ್ವರೂಪಿ, ನನಗೆ ಯಾವ ಕರ್ಮಗಳು ಇಲ್ಲ, ಇದೆಲ್ಲ ಪ್ರಕೃತಿಯಲ್ಲಿ ನಡೆಯುವಂತಹದ್ದು ಅನ್ನೋದು ಸ್ಪಷ್ಟತೆ ಬರುತ್ತೆ. ಈಗ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಈಗ ಕನಸಿನಲ್ಲಿ ಒಂದು ಕನಸಿನ ಲೋಕ, ಅಲ್ಲಿ ನೀವು ಏನೇನೋ ಕೆಲಸಗಳನ್ನ ಮಾಡ್ತಾ ಇರ್ತೀರ. ಒಂದು ಒಳ್ಳೆ ಕೆಲಸವನ್ನ ಮಾಡಿರ್ತೀರ, ಒಂದು ಕೆಟ್ಟ ಕೆಲಸವನ್ನೇ ಮಾಡಿರ್ತೀರ. ಎಚ್ಚೆತ್ತ ಮೇಲೆ ನಿಮ್ಗೆ ಯಾವ್ದಾದ್ರು ಅಂಟ್ಕೊಳುತ್ತಾ? ಇಲ್ಲ. ಅಂದ್ರೆ ನಾನು ಆತ್ಮಸ್ವರೂಪಿ, ಎಚ್ಚೆತ್ತವನಿಗೆ ಕನಸಿನ ಪಾಪಗಳು ಪುಣ್ಯಗಳು ಅಂಟಲ್ವೋ ಹಾಗೇನೆ ಜ್ಞಾನ ಬಂದ ಮೇಲೆ ನನಗೆ ಯಾವ ಸಂಚಿತ ಕರ್ಮ ಆಗ್ಲಿ, ಪ್ರಾರಬ್ಧ ಕರ್ಮ ಅದು ದೇಹ ಇರೋದ್ರವರೆಗೂ ಅದು ಅದರ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತಾರೆ. ಅದನ್ನ ತಪ್ಪಿಸ್ಕೊಳಕ್ ಆಗಲ್ಲ ಅಂತ. ಅದನ್ನ ಹೇಗೆ ಕಡಿಮೆ ಮಾಡ್ಬೋದು ಅನ್ನೋದನ್ನ ಹೇಳೋಣ. ಮತ್ತೆ ನನ್ಗೆ ಈ ಜ್ಞಾನ ಬಂದ್ಬಿಟ್ಟ ಮೇಲೆ ಅದು ಹೇಗೆ ಕ್ರಿಯಮಾಣಿ ಕರ್ಮ ಆಗಾಮಿ ಆಗೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಕರ್ತೃತ್ವವನ್ನೇ ಬಿಟ್ಟು ಮೇಲೆ ನನಗೆ ಎಲ್ಲಿ ಆ ಫಲ ಅನ್ನೋದು ಇಲ್ವೇ ಇಲ್ಲ ಅಲ್ವಾ? ನನ್ಗೇನ್ ಮಾಡೋದು, ನನ್ನ ಫಲಾಪೇಕ್ಷಣೆ ಇಲ್ವಲ್ಲ, ಹೌದು, ನಾನ್ ಮಾಡ್ತಾ ಇದ್ದೀನಿ ಅನ್ನೋದೇ ಇಲ್ವಲ್ಲ ಜ್ಞಾನ ಬಂದ ಮೇಲೆ.
ಹಾಗಾಗಿ ಹ್ಮ್ ನನಗೆ ಯಾವ ಕರ್ಮಗಳು ಅಂಟಲ್ಲ. ಪ್ರಾರಬ್ಧ ಇದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಹ್ಮ್ ಈ ರಮಣ ಮಹರ್ಷಿಗಳು ಅವ್ರಿಗೆಲ್ಲಾನು ಪ್ರಾರಬ್ಧದಿಂದ ಕ್ಯಾನ್ಸರ್ ಅಂತದೆಲ್ಲ ಬಂತು ಅಂತ. ಹ್ಮ್ ಹ್ಮ್ ಅವ್ರಿಗೆ ಯಾವ ತರ ಜ್ಞಾನ ಇತ್ತು ಅಂತಂದ್ರೆ, ಇದು ನನ್ನ ಹ್ಮ್ ಪ್ರಾರಬ್ಧದಿಂದ ಬಂದಿದೆ, ಇದು ದೇಹಕ್ಕೆ ಬಂದಿದೆ, ಹ್ಮ್ ಅದಕ್ಕೆ ನಾನು ದೇಹ ಅಲ್ಲ, ಅದಕ್ಕೆ ಹ್ಮ್ ಆ, ಹ್ಮ್ ನೋವಿದೆ ದೇಹಕ್ಕೆ ಅಂತ ಅನ್ಕೊಳ್ತಾರೆ. ಅದು ದುಃಖವಾಗಿ ಪರಿವರ್ತನೆಯನ್ನ ಮಾಡ್ಕೊಳ್ಳಲ್ಲ. ಅದಕ್ಕೆ ಹ್ಮ್ ಅವ್ರಿಗೆ ಹೆಚ್ಚಿಗೆ ಅದರ ಆತಂಕ ಪಟ್ಕೊಳ್ಳಲ್ಲ. ಸಾಮಾನ್ಯ ಹ್ಮ್ ಜನ ನಮ್ಮಂತವ್ರು ಏನ್ ಮಾಡ್ತೀವಿ, ಸ್ವಲ್ಪ ಏನಾದ್ರು ಒಂದು ಏಟಾದ್ರೂ ಸಾಕು, ಹೌದು. ಅದನ್ನ ದುಃಖವಾಗಿ ಪರಿವರ್ತನೆ ಮಾಡ್ಕೊಳ್ತೀವಿ. ಅಥವಾ ಯಾರೋ ಒಬ್ರು ಬೈದ್ರು ಯಾವತ್ತೋ, ಅದನ್ನ ಹ್ಮ್ ನೆನಪಿಸ್ಕೊಂಡು ಅದು ಇನ್ನು ಉಲ್ಬಣ ಮಾಡ್ಕೊಳ್ತೀವಿ. ಹ್ಮ್ ಅದನ್ನ ಏನು ನೋವನ್ನ ದುಃಖವಾಗಿ ಪರಿವರ್ತಿಸ್ಕೊಳ್ಳೋದು. ಹಾಗೆ ಹ್ಮ್ ಜ್ಞಾನಿಯಾದವನು ಹಾಗೆ ಹ್ಮ್ ಹೆಚ್ಚಿಗೆ ಮಾಡ್ಕೊಳಲ್ಲ. ಏನು ಪ್ರಾರಬ್ಧ ಬಂತು, ಅನುಭವಿಸ್ತಾ ಇದ್ದೀನಿ, ಮುಗೀತು ಅಂತ ಅಂದ್ಬಿಟ್ಟು ಅನ್ಕೊಳ್ತಾನೆ. ಹ್ಮ್ ಅದಕ್ಕೋಸ್ಕರ ಅದರ ಎಫೆಕ್ಟ್ ಕಡಿಮೆ ಆಗಿರುತ್ತೆ. ಹೀಗೆ ಯಾವ ಕರ್ಮಗಳು ಜ್ಞಾನ ಬಂದ ಮೇಲೆ ಅವನಿಗೆ ಅಂಟ್ಕೊಡಲ್ಲ. ಹ್ಮ್ ಈ ಜ್ಞಾನಾಗ್ನಿಯಿಂದ ಎಲ್ಲವನ್ನು ಸುಟ್ಟಾಕ್ಬಿಡ್ತಾನೆ. ಹೇಗೆ ಹ್ಮ್ ಹ್ಮ್ ಕಟ್ಟಿಗೆಯನ್ನ ಹ್ಮ್ ಅಗ್ನಿ ಸುಟ್ಟಾಕ್ಬಿಡುತ್ತೆ. ಅಂದ್ರೆ ಸುಟ್ಟಾಕಿದಾಗ ಅದಕ್ಕೆ ಮೊದಲಿನ ರೂಪ, ಅದ ಗುಣ ಆಗ್ಲಿ ಯಾವುದು ಇರಲ್ಲ. ಎಂತ ಹ್ಮ್ ಕಟ್ಟಿಗೆ ಆದ್ರೂ, ಅದು ಹ್ಮ್ ಬೇರೆ ಬೇರೆ ರೀತಿಯ ಕಟ್ಟಿಗೆಗಳಾದ್ರೂ ಕೊನೆಗೆ ಅದು ಬೂದಿ ಆಗೋದು. ಹಾಗೆ ನಮ್ದು ಹ್ಮ್ ಪುಣ್ಯ ಕರ್ಮ ಆಗ್ಲಿ, ಪಾಪ ಕರ್ಮ ಆಗ್ಲಿ, ಏನೇ ಆಗ್ಲಿ, ಎಲ್ಲವೂ ಹ್ಮ್ ಸಹ ಈ ಜ್ಞಾನಾಗ್ನಿಯಲ್ಲಿ ಸುಟ್ಟು ಬೂದಿ ಆಗ್ಬಿಡುತ್ತೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಹ್ಮ್ ಆಮೇಲೆ ಮೇಡಮ್, ಈ ಹ್ಮ್ ಜ್ಞಾನ ಬಂದಾದ್ಮೇಲೆ ಆ ಈ ಹಳೆ ಸಂಸ್ಕಾರಗಳು ಆಗ್ಲಿ ಅಥವಾ ಒಂದು ಕೆಟ್ಟ ಸಂಸ್ಕಾರ ಅಂದ್ರೆ ಹೀನ ಹ್ಮ್ ಸಂಸ್ಕಾರಗಳು, ಹೀನ ಸಂಸ್ಕಾರಗಳು. ಸಂಸ್ಕಾರಗಳು ಆ ನಾಶ ಆಗುತ್ತೆ ಅನ್ಕೊಳ್ಳಿ ಜ್ಞಾನ ಬಂದ್ಮೇಲೆ. ಹ್ಮ್ ಆಮೇಲೆ ನಾವು ಜ್ಞಾನದಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಿ ಸ್ವಲ್ಪ ಮನೋವಿಕಲ್ಪತೆಯಿಂದನೋ ಏನೋ ಜ್ಞಾನ ಕಡಿಮೆ ಆಯ್ತು ಅಭ್ಯಾಸ ಬಲದಿಂದ ಅಥವಾ ಧ್ಯಾನದ ಒಂದು ನಿರಾಸಕ್ತಿಯಿಂದ ಏನೋ ಕಡಿಮೆ ಆಯ್ತು ಅಂದಾಗ ಈ ಒಂದು ಆ ಹೀನ ಸಂಸ್ಕಾರಗಳು ಮತ್ತೆ ತಲೆ ಎತ್ತಬಹುದಾ? ಅದೇ ನೀವು ಇವಾಗ ಸಂಸ್ಕಾರಗಳೇ ಬೇರೆ, ಜ್ಞಾನನೇ ಬೇರೆ ಅಲ್ವಾ? ಸಂಸ್ಕಾರಗಳು ಅದೇ ವಾಸನೆ ಅಲ್ವಾ? ವಾಸನೆ ಅಲ್ವಾ? ವಾಸನೆ ಅದು ಅವನ್ನ ಏನ ನಾಶ ಮಾಡಬಹುದಾ? ನಾಶ ಆಗುತ್ತಾ ಅಥವಾ ಮತ್ತೆ ಮಾಡ್ಬೋದು. ನಾಶ ಬದ್ದಾಗಿರುತ್ತಾ? ಆಗೋದಕ್ಕೆ ಅದಕ್ಕೆ ಕರ್ಮಯೋಗವನ್ನ ಮಾಡೋ. ಕರ್ಮಯೋಗವನ್ನ ಮಾಡೋದ್ರಿಂದ ಆ ವಾಸನೆಗಳು, ಆ ಹಳೆಯ ಸಂಸ್ಕಾರಗಳು ಹೋಗುತ್ತವೆ ಅಂತ. ಅದು ಹ್ಮ್ ಚಿತ್ತ ಶುದ್ಧಿ. ಜ್ಞಾನ ಹ್ಮ್ ಅನ್ನೋದು ಒಂದ್ಸತಿ ನೀವು ಪರಮಾತ್ಮ ಹ್ಮ್ ಸ್ವರೂಪಿ ಅಂತ ತಿಳ್ಕೊಂಬಿಟ್ರೆ ಆಗೋಯ್ತು. ಒಂದ್ಸತಿ ಹ್ಮ್ ಮದ್ವೆ ಆಗೋದ್ರೆ ನಿಮ್ಮ ಯಜಮಾನ್ರನ್ನ ನೀವ್ ಯಾವಾಗ್ಲೂ ಜ್ಞಾಪಿಸ್ಕೊಬೇಕಾ? ಓ, ಇವ್ರು ನನ್ ಗಂಡ ಗಂಡ ಅಂತ? ಇಲ್ಲ ತಾನೆ. ಹ್ಮ್ ನಿಮ್ಮ ಯಜಮಾನ್ರು ಏನಾದ್ರು ಓ ನನ್ನ ಹೆಂಡತಿ ಅಂತ ಜ್ಞಾಪಿಸ್ಕೊಡ್ಬೇಕಾ? ಇಲ್ಲ. ಅದೇ ರೀತಿಯಲ್ಲಿ, ಅಥವಾ ನಾನು ಹ್ಮ್ ಇಂದ್ರಮ್ಮ ಅಂತ ಅಂದ್ಬಿಟ್ಟು ಯಾವಾಗ್ಲೂ ಜ್ಞಾಪಿಸ್ಕೊಡ್ಬೇಕಾ? ಇಲ್ಲ. ನಿಮಗ್ ಗೊತ್ತಿದೆ, ಒಂದ್ಸತಿ ಗೊತ್ತಾಯ್ತು ಹ್ಮ್ ಗೊತ್ತಾಯ್ತು ಅಷ್ಟೇನೆ. ಜ್ಞಾನ ಹ್ಮ್ ಅನ್ನೋದು ಒಂದ್ಸತಿ ಗೊತ್ತಾಯ್ತು. ಆದ್ರೆ ಹ್ಮ್ ಚಿತ್ತಶುದ್ಧಿಗೆ ಹ್ಮ್ ನಿರಂತರವಾಗಿ ನೀವು ಸಾಧನೆಯನ್ನ ಮಾಡ್ತಾನೆ ಇರ್ಬೇಕು. ಹ್ಮ್ ಅದಕ್ಕೇನೆ ಲೋಕ ಕಲ್ಯಾಣ ಕೆಲಸಗಳನ್ನ ಜ್ಞಾನಿಗಳು ಹ್ಮ್ ಮಾಡೋದು. ಹ್ಮ್ ಅದರಲ್ಲಿ ಯಾಕೆಂದ್ರೆ ಪರಮಾತ್ಮನಲ್ಲೇ ಯಾವಾಗ್ಲೂ ನೆಲೆಯೂರಿ ಇರೋದಕ್ಕೋಸ್ಕರ. ಹ್ಮ್ ನಾನು ಕರ್ತ ಅಲ್ಲ ಅಂತಂದ್ಬಿಟ್ಟು ಲೋಕ ಕಲ್ಯಾಣ ಕೆಲ್ಸಗಳನ್ನ ಮಾಡ್ತಾರೆ. ಅವರು ಹ್ಮ್ ಅವ್ರ ದೇಹಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲವೂ ಹ್ಮ್ ನನ್ನದೇ ಅಂತಂದ್ಬಿಟ್ಟು ಹ್ಮ್ ಮಾಡ್ತಾರೆ. ಹ್ಮ್ ಲೋಕವೆಲ್ಲವೂ ನಂದೇ. ಯಾಕೆಂದ್ರೆ ಹ್ಮ್ ಪರಮಾತ್ಮ ಅನ್ನೋದು ಒಂದ್ ಕಡೆಗೆ ಸೀಮಿತ ಆಗಿಲ್ಲ, ಎಲ್ಲ ಕಡೆನೇ ಇರೋದು. ಹ್ಮ್ ಆ ಹ್ಮ್ ಒಂದು ದೃಢವಾಗ್ಬಿಟ್ಟಿರುತ್ತೆ ಅವ್ರಿಗೆ. ಹ್ಮ್ ಅದಕ್ಕೆ ಅವರು ಲೋಕ ಕಲ್ಯಾಣ ಕೆಲಸಗಳನ್ನು ಮಾಡ್ತಾ ಇರೋದು. ಅದು ನಿರಂತರವಾಗಿ ನಡೀತಾ ಇರುತ್ತೆ. ಹ್ಮ್ ಚಿತ್ತಶುದ್ಧಿ ಯಾವಾಗ್ಲೂ ಹ್ಮ್ ಆಗ್ತಾನೇ ಇರ್ಬೇಕು. ಅದು ಹ್ಮ್ ಅವಾಗ ಅಷ್ಟೇ ಆ ಸಂಸ್ಕಾರಗಳು ತಲೆ ಹ್ಮ್ ಎತ್ತದೆ ರೀತಿಯಲ್ಲಿ ನಾವು ಹ್ಮ್ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಹ್ಮ್ ಇಲ್ಲ ಬಿಟ್ಬಿಟ್ವಿ ಅಂತಂದ್ರೆ ಆ ಹಾ ಚಿತ್ತಶುದ್ಧಿ ಆಗಲ್ಲ. ಆವಾಗ ಆತ್ಮನಲ್ಲಿ ಸರಿಯಾಗಿ ನೆಲೆಯೂರೋದಕ್ಕೆ ಆಗಲ್ಲ. ಜ್ಞಾನ ಹ್ಮ್ ಬಂದ್ಬಿಟ್ಟಿರುತ್ತೆ. ನೀವು ಒಂದ್ಸತಿ ಹ್ಮ್ ತಿಳ್ಕೊಂಡ್ಮೇಲೆ ಮತ್ತೆ ಏನ್ ತಿಳ್ಕೊಬೇಕಾಗಿಲ್ಲ. ಹ್ಮ್ ನಾನು ಪರಮಾತ್ಮ ಸ್ವರೂಪಿ ಅಂತ. ಆದ್ರೆ ಹ್ಮ್ ಚಿತ್ತಶುದ್ಧಿ ಅದು ನಿರಂತರವಾಗಿ ನಡಿಬೇಕು. ಇಲ್ಲಿ ಹ್ಮ್ ಅದನ್ನ ಹೇಳ್ತಾ ಇದ್ದಾರೆ. ಎರಡು ರೀತಿ ನೋ ಹೇಗೆ ಚಿತ್ತಶುದ್ಧಿ ಅನ್ನೋದು ಹೇಗ್ ಮಾಡ್ಬೇಕು ಅಂತಂದ್ಬಿಟ್ಟು 12 ರೀತಿಯ ಯಜ್ಞಗಳನ್ನ ತಿಳಿಸಿದ್ರಲ್ಲ, ಅದು ಹ್ಮ್ ಚಿತ್ತಶುದ್ಧಿಗೆನೆ. ಹ್ಮ್ ಜ್ಞಾನ ಅನ್ನೋದು ಪರಮಾತ್ಮ 2ನೇ ಅಧ್ಯಾಯದಿಂದಲೇ ಕೊಟ್ಬಿಟ್ರು ಎಲ್ಲ. ಹ್ಮ್ ಅದನ್ನು ಮತ್ತೇನು ಹೇಳಿ, ಹ್ಮ್ ಮತ್ತೆ ಚಿತ್ತಶುದ್ಧಿಗೆ ಏನೇನ್ ಮಾಡ್ಬೇಕು? ಈ ಕರ್ಮಯೋಗ, ಜ್ಞಾನ ಹ್ಮ್ ಕರ್ಮ ಸನ್ಯಾಸ ಯೋಗ,
ಜ್ಞಾನದಿಂದ ಹೇಗೆ ಕರ್ಮ ಸನ್ಯಾಸವನ್ನ ಮಾಡ್ಬೇಕು ಅಂತಂದ್ಬಿಟ್ಟು ಅದನ್ನ ಇಲ್ಲಿ ಹೇಳ್ತಾ ಇರೋದು. ನಾನು ಕರ್ತ ಅಲ್ಲ ಅನ್ನೋದು ಬಿಟ್ಟು ಹಾಕ್ಬಿಡೋದು. ಆವಾಗ ನನಗೆ ಯಾವ ಒಂದು ಫಲನೂ ಇಲ್ಲ, ಕರ್ತೃತ್ವನೂ ಇಲ್ಲ, ಭೋಕ್ತೃತ್ವನೂ ಇಲ್ಲ ಅಂತಂದ್ರೆ ನನಗೆ ಯಾವ ಕರ್ಮಗಳು ನನಗೆ ಅಂಟಿಲ್ಲ. ಮಾಡೋದೆಲ್ಲಾನು ನಾನು ಪರಮಾತ್ಮನಿಗೆ ಸಮರ್ಪಣಾ ಭಾವದಿಂದನೇ ಮಾಡೋದು. ಹಾಗಾಗಿ ಅಲ್ಲಿ ಯಾವ ಕಾಮ್ಯ ಕರ್ಮಗಳು ನಡೆಯಲ್ಲ. ಅಲ್ಲಿ ನೆಲೆ ನಿಲ್ಬೇಕಷ್ಟೆ. ಯಾವಾಗ್ಲೂ ಜಾಗೃತವಾಗಿ ಇಟ್ಕೊಳ್ಬೇಕು ಮನಸ್ಸನ್ನ. ಮನಸ್ಸನ್ನ ಜಾಗೃತವಾಗಿ ಇಟ್ಕೊಂಡ್ರೆ ಆ ಕಡೆ ಎಳೆಯಲ್ಲ, ಕಾಮ್ಯ ಕರ್ಮದ ಕಡೆಗೆ ಎಳೆಯಲ್ಲ, ಮಾಡೋದಿಲ್ಲ. ಹಾಗಂದ್ಬಿಟ್ಟು ನೀವೇನು ಫಲವನ್ನು ತೆಗೆದುಕೊಳ್ಬಾರ್ದು ಅಂತಲ್ಲ, ಬಂದ ಫಲವನ್ನ ಪ್ರಸಾದ ಅಂತ ತೆಗೆದುಕೊಳ್ಬೇಕು. ಆವಾಗ ನೀವು ದ್ವಂದ್ವಗಳಿಗೆ ಸಿಕ್ಕಾಕೊಳ್ಳಲ್ಲ, ಸುಖ ದುಃಖ ಅನ್ನೋದಕ್ಕೆ ಸಿಕ್ಕಾಕೊಳ್ಳಲ್ಲ. ಅದು ಅದು ಆ ಒಂದು ದ್ವಂದ್ವಕ್ಕೆ ಸಿಕ್ಕಾಕೊಳ್ದೇ ಇರೋದೇ ಶಾಂತಿಯಲ್ಲಿ ನೆಲೆಯೂರುವಂತಹದ್ದು, ಸಮಚಿತ್ತದಲ್ಲಿ ಇರುವಂತಹದ್ದು. ಅದನ್ನ ಗಳಿಸ್ಕೊಳ್ಳೋದಕ್ಕೆ ಶ್ರೀಕೃಷ್ಣ ಹೇಳ್ಕೊಳ್ತಾ ಇರೋದು. ಹೇಗೆ ನೀನು ಜ್ಞಾನ, ನೀನು ಪರಮಾತ್ಮ ಸ್ವರೂಪಿ, ಪರಮಾತ್ಮ ಏನು ಸಚ್ಚಿದಾನಂದ, ಆದ್ರೆ ನಿನ್ಗೆ ಆನಂದ ಅನ್ನೋದಿಲ್ಲ. ಆನಂದವನ್ನು ಹೆಂಗ್ ಪಡ್ಕೊಳ್ಬೇಕು? ಈ ರೀತಿಯಲ್ಲಿ ಪಡ್ಕೋ. ಕರ್ಮಯೋಗವನ್ನು ಮಾಡೋ, ಕ್ರಿಯಾಯೋಗವನ್ನು ಮಾಡೋ, ಆಮೇಲೆ ಧ್ಯಾನವನ್ನು ಮಾಡೋ, ಭಕ್ತಿ ಯೋಗವನ್ನ ಮಾಡೋ. ಹಾಗಾಗಿ ಇವೆಲ್ಲ ಮಾಡೋದ್ರಿಂದ ನಿನಗೆ ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ. ಅಲ್ಲಿ ನೀನು ಯಾವಾಗ್ಲೂ ಪರಮಾತ್ಮ ಸ್ವರೂಪಿಯಾಗೆ ನೀನು ನಿಲ್ಲಬಹುದು. ಜ್ಞಾನಿಗಳೆಲ್ಲ ಪರಮಾತ್ಮ ಸ್ವರೂಪಿಗಳೇ ಆಗೋಗಿರ್ತಾರೆ. ಯಾಕೆ ಅಂದ್ರೆ ಸಂಪೂರ್ಣವಾಗಿ ಗೊತ್ತು, ನಾನು ಈ ಪ್ರಕೃತಿ ಅಲ್ಲ, ನಾನು ಆತ್ಮ, ಪರಬ್ರಹ್ಮ ಸ್ವರೂಪಿ ಅನ್ನೋದು ಅವ್ರಿಗೆ ಸ್ಥಿರವಾಗ್ಬಿಟ್ಟಿರುತ್ತೆ. ಮುಂದೆ ಹೋಗೋಣ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೈಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಈ ಲೋಕದಲ್ಲಿ ದೈವಿಕ ಜ್ಞಾನಕ್ಕಿಂತ ಶುದ್ಧವಾದದ್ದು ಯಾವುದೂ ಇಲ್ಲ. ದೀರ್ಘಕಾಲ ಯೋಗಾಭ್ಯಾಸ ಮಾಡುವ ಮೂಲಕ ಮನಸ್ಸಿನ ಶುದ್ಧತೆಯನ್ನು ಪಡೆದವನು ಕಾಲಾನಂತರದಲ್ಲಿ ಹೃದಯದೊಳಗೆ ಅಂತಹ ಜ್ಞಾನವನ್ನು ಪಡೆಯುತ್ತಾನೆ ಅಂತಾರೆ. ಅಂದ್ರೆ ಈ ಪ್ರಪಂಚದಲ್ಲಿ ಜ್ಞಾನಕ್ಕೆ ಸಮಾನವಾದಂತಹ ಯಾವುದೋ ವಸ್ತು ಬೇರೆ ಇಲ್ಲ. ಅಂದ್ರೆ ಈ ಜ್ಞಾನನೇ ಎಲ್ಲವನ್ನು ಒಂದು ಒಳಗೊಂಡಿದೆ ಅಂತ ಅನಿಸ್ತದೆ. ಜ್ಞಾನಕ್ಕೆ ಕಾಲಕ್ರಮೇಣದಲ್ಲಿ ಅದು ನಾವು ಕಡಿಮೆ ಆದ್ರೂ ಕೂಡ ಅದನ್ನ ಒಂದು ಯೋಗದಲ್ಲಿ ಆಗ್ಲಿ, ಧ್ಯಾನದಲ್ಲಿ ಆಗಲಿ, ಅಭ್ಯಾಸ ಬಲದಿಂದಲಾಗ್ಲಿ ಜ್ಞಾನವನ್ನ ನಾವು ಪಡಿತಾ ಹೋಗ್ಬೇಕಾಗ್ತದೆ. ಅಂದ್ರೆ ನಾವು ಹೇಗೆ ದಿನನಿತ್ಯ ಒಂದು ಧ್ಯಾನ ಮತ್ತೆ ಯೋಗ ಇದನ್ನ ಅಭ್ಯಾಸ ಮಾಡ್ಕೊಳ್ತಾನೆ ಇರ್ಬೇಕಾಗತ್ತೆ. ಯಾಕೆಂದ್ರೆ ನಾವು ನಿತ್ಯ ಕರ್ಮಗಳನ್ನ ಮಾಡುವ ಜೊತೆಗೆ ನಮ್ಮ ದೇಹದಲ್ಲಿ ಸ್ನಾನವನ್ನ ಕೂಡ ನಾವು ಮಾಡ್ತೇವೆ. ಇಲ್ಲ ಅಂತಂದ್ರೆ ಅದು ಆಗೋಕ್ಕೆ ಸಾಧ್ಯನೇ ಇರ್ಲಿಕ್ಕೆ ಆಗೋದಿಲ್ಲ. ಕೊಳೆಯಂತ ತುಂಬುತ್ತದೆ, ಬೆವರು ವಾಸನೆ ಇವೆಲ್ಲಗಳು ಮುತ್ತೋಗ್ತದೆ. ಅದೇ ತರಹ ಯಾವುದೇ ಒಂದು ಮನೇಲಿ ಮಾಡ್ತಕ್ಕಂತ ಒಂದು ಅಡಿಗೆ ಆಗಿರ್ಬೋದು, ಆ ಯಜ್ಞಕ್ಕೆ ಅಡಿಗೆ ಅಂತ ಯಜ್ಞಕ್ಕೆ ಉಪಯೋಗಿಸ್ಕೊಳ್ತಕ್ಕಂತಹ ಪಾತ್ರೆಗಳನ್ನ ಆಗ್ಲಿ ನಾವು ಹಾಗೆ ಇಟ್ಕೊಳಕ್ ಆಗೋದಿಲ್ಲ. ನಿತ್ಯ ಅದನ್ನ ತೊಳಿತಾನೇ ಇರ್ಬೇಕಾಗ್ತದೆ. ಹೇಗೆ ಈ ಒಂದು ಪ್ರಾಪಂಚಿಕ ಒಂದು ಕರ್ಮಗಳು ನಮ್ಗೆ ಅಂಟ್ಕೊಂಡಿದ್ರು ಕೂಡ ಅದನ್ನ ನಿತ್ಯ ನಾವು ತೊಳಿತಾ ಅಂದ್ರೆ ಹೋಗ್ಲಾಡ್ಸ್ಕೊಳ್ತಾ, ಅದು ಜ್ಞಾನದ ಮೂಲಕ ಆಗಿರ್ಬೋದು, ಧ್ಯಾನದ ಮೂಲಕ ಆಗಿರ್ಬಹುದು, ಅಥವಾ ಯಾವುದೇ ಒಂದು ಅಭ್ಯಾಸ ಬಲದಿಂದ ಒಂದು ಪೂಜೆ ಇರ್ಬೋದು, ಅಥವಾ ಯಾವ ಒಂದು ಭಕ್ತಿ ಮಾರ್ಗದಿಂದ, ಜ್ಞಾನ ಮಾರ್ಗದಿಂದ, ಕರ್ಮಯೋಗದಿಂದನೂ ಕೂಡ ಈ ಎಲ್ಲವನ್ನು ನಾವು ಕ್ಲೀನ್ ಮಾಡ್ಕೊಳ್ತಾ ಹೋದ್ರೆ ಆಗೇನಾಗುತ್ತೆ, ಸ್ವಚ್ಛತವಾಗಿ ನಮ್ಗೆ ಕಾಣಿಸ್ತಾ ಹೋಗ್ತದೆ. ಒಂದು ಸಾರಿ ಇದು ತೋತಾಪುರಿಯವರು ನಿತ್ಯವನ್ನು ಧ್ಯಾನ ಮಾಡ್ತಾ ಇದ್ರಂತೆ. ಆಗ ಪರಮಹಂಸರು ಹೇಳ್ತಾರೆ, ನೀವು ತೋತಾಪುರಿಯವ್ರಿಗೆ ಕೇಳ್ತಾ ಇದ್ದಾರೆ ಪರಮಹಂಸರು, ನೀವು ನಿತ್ಯ ಧ್ಯಾನ ಮಾಡ್ತೀರಾ, ಯಾಕೆ ಪದೇ ಪದೇ ಧ್ಯಾನ ಮಾಡ್ತೀರಾ ನೀವು ಅಂತ ಕೇಳ್ತಾರೆ. ಅಂದಾಗ
ಆ ನನ್ನ ಮನಸ್ಸಿನ ಕೊಳೆಯನ್ನ ತೆಗಿಲಿಕ್ಕೆ ನಾನು ನಿತ್ಯ ಧ್ಯಾನ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ನೀವು ಜ್ಞಾನಿಗಳಾಗ್ಬಿಟ್ಟಿದ್ದೀರಾ, ಮತ್ತೆ ಯಾಕೆ ತೊಳ್ಕೊಳ್ತೀರಾ ದಿನನಿತ್ಯ ಅಂತಂದಾಗ, ಇಲ್ಲ ನಂದು ತಾಮ್ರದ ಪಾತ್ರೆ ಇನ್ನ ಅದರಲ್ಲಿ ಇದು ಹಾಕ್ತಾ ಇರ್ತದೆ, ಎಂತದು ಏನಂತೀವಲ್ಲ ಮೇಡಮ್ ತಾಮ್ರದ ಪಾತ್ರೆಗೆ, ಅಂದ್ರೆ ಇದು ಏನದು ತಾಮ್ರದ ಪಾತ್ರೆ ಇದು ಕಿಲ್ಬು ಅಂತ ಹೇಳ್ತೀವಿ, ಆ ಕಿಲ್ಬ್ ಅಂಟಿರ್ತದೆ, ಅದನ್ನ ನಾನು ತೊಳ್ಕೊಳ್ತಿರ್ತೀನಪ್ಪ ದಿನನಿತ್ಯ. ಅಲ್ಲ, ನೀವು ಜ್ಞಾನವಂತರು, ಮತ್ತೆ ವೇದಾಧ್ಯಯನಗಳನ್ನ ಮಾಡಿದಂಥವ್ರು, ಪ್ರತಿಭಾವಂತರು, ಮತ್ತೆ ಬೇರೆ ಇವರಿಗೆ ಜ್ಞಾನ ಕೊಡ್ತಕ್ಕಂತ ಶಕ್ತಿ ಉಳ್ಳವರು, ಆತ್ಮಜ್ಞಾನ ಉಳ್ಳವರು, ನೀವ್ ಯಾಕೆ ಹೀಗ್ ಮಾಡ್ತೀರಾ ಅಂತಂದಾಗ ಅವರು ಹೇಳ್ದಾಗ, ಅಂದ್ರೆ ಈ ಕೊಳೆಯನ್ನ ನಾನು ತೆಗೆದುಕೊಳ್ಳಕ್ಕೆ ಜ್ಞಾನ ಮಾಡ್ತೀನಿ ಅಂದ್ರೆ, ಹಾಗಾದ್ರೆ ಚಿನ್ನದ ಪಾತ್ರೆ ಅಲ್ವಾ ನೀವು, ಚಿನ್ನದ ಪಾತ್ರೆ ಆದ್ರೂ ತೊಳ್ಕೊಬೇಕಾ ನೀವು ದಿನನಿತ್ಯ ಅಂತ ಕೇಳ್ತಾರಂತೆ ಪರಮಹಂಸರು. ಅವಾಗ ಉತ್ತರ ಇಲ್ದಂಗ ಆಗುತ್ತೆ ತೋತಾಪುರಿ ಅವ್ರಿಗೆ. ಹಾಗಾಗಿ ಜ್ಞಾನ ಅಂತಕ್ಕಂಥದ್ದನ್ನ ನಾವು ಇದ್ರೂ ಕೂಡ ಕೆಲವು ತೋತಾಪುರಿ ಅವರ ಪ್ರಕಾರ ನಾವು ದಿನನಿತ್ಯ ಮಾಡ್ಲೇಬೇಕಾಗ್ತದೆ. ಆದ್ರೆ ಜ್ಞಾನ ಸ್ವರೂಪಿಯಾದಂತಹ ಪರಮಹಂಸರಿಗೆ ಇದು ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ದಿನನಿತ್ಯ ಇಲ್ದಿದ್ರು ಅವ್ರು ಮತ್ತೊಂದು ರೂಪದಲ್ಲಿ ಅವರು ಒಂದು ಪರಮಾತ್ಮನನ್ನ ತಮ್ಮಲ್ಲಿ ಕಾಣ್ತಾ ಇದ್ರು ಅಂತ ಹೇಳಿ ನನ್ನ ಯೋಗದಲ್ಲಿ ಇದ್ರಲ್ವಾ ಅವರು? ಭಕ್ತಿ ಯೋಗದಲ್ಲಿ ಇದ್ರು ಅವರು. ಒಂದು ಅವ್ರಿಗೆ ಒಂದು ಅಜ್ಞಾನ ಇರ್ಲೇ ಇಲ್ಲ, ಅವರು ಸುಜ್ಞಾನವಂತರು. ಅದು ಮತ್ತೆ ಅದ್ರ ಜೊತೆಗೆ ಯಾವುದೇ ಜ್ಞಾನ ಆಗ್ಲಿ ನಮ್ಗೆ ತಕ್ಷಣ ಸಿಗೋದಿಲ್ಲಲ್ಲ ಮೇಡಮ್. ಒಂದು ಏನಪ್ಪಾ ಜಲ್ದಿ ಸಿಕ್ಬಿಡ್ತು, ನಾನು ಧ್ಯಾನ ಮಾಡ್ಬಿಟ್ಟೆ ನನಗೆ ಜ್ಞಾನ ಸಿಕ್ಬಿಡ್ತು ಅನ್ನಂಗಿಲ್ಲ. ಒಂದು ಪೂರ್ಣತೆಗೆ ಹೋಗ್ಬೇಕಾದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾದ್ರೆ ಪ್ರತಿಯೊಂದು ಇದನ್ನ ಬರ್ಬೇಕಾದ್ರೆ ನಿಧಾನನೇ ಆಗ್ತದೆ. ಅದು ಎಷ್ಟು ನಾವು ಕಷ್ಟ ಅಲ್ಲ, ಇಷ್ಟಪಟ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅಂದ್ರೆ ಜ್ಞಾನ ಮಾರ್ಗದಲ್ಲಾಗಿರ್ಬೋದು, ಭಕ್ತಿ ಮಾರ್ಗದಲ್ಲಾಗಿರ್ಬೋದು, ಕರ್ಮ ಮಾರ್ಗದಲ್ಲೂ ಆಗಿರ್ಬೋದು, ಅಥವಾ ಧ್ಯಾನದ ಮೂಲಕನೂ ಆಗ್ಬೋದು. ಇವೆಲ್ಲವನ್ನ ಮಾಡ್ಕೊಂಡು ನಾವು ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತಾ ಮುಂದುವರೆದ್ರೆ ಹಾಗೇನಾಗುತ್ತೆ, ನಮ್ಮಲ್ಲೇ ನಾವು ಆ ಪರಮಾತ್ಮನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮೇಡಮ್. ಮತ್ತೆ ಅದ್ರ ಜೊತೆಗೆ ಇನ್ನ ಒಂದು ದೀರ್ಘಕಾಲ ಯೋಗಾಭ್ಯಾಸ ಅಂತ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ. ದೀರ್ಘಕಾಲ ಅಭ್ಯಾಸ ಮಾಡುವ ಮೂಲಕ ಮನಸ್ಸಿನ ಶುದ್ಧತೆಯನ್ನು ಪಡೆದು ಕಾಲಾನಂತರದಲ್ಲಿ ಹೃದಯದೊಳಗೆ ಅಂತಹ ಜ್ಞಾನವನ್ನು ಪಡೆಯುತ್ತಾನೆ. ಮತ್ತೆ ಇನ್ನೊಂದು, ಹೃದಯದೊಳಗೆ ನಮ್ಗೆ ಬೆಸ್ಟ್ ಉದಾಹರಣೆ ಅಂತಂದ್ರೆ, ನನ್ನ ಮನಸ್ಸಲ್ಲಿ ನನ್ಗೆ ಪರಮಾತ್ಮ ಇದ್ದಾನೆ, ಅದು ಗೊತ್ತಿಲ್ಲ ನನ್ಗೆ, ನನ್ನಲ್ಲೇ ಇದ್ದಾನೆ, ನಾನೇ ಇಲ್ಲ, ನಾನೇ ಬ್ರಹ್ಮಸ್ವರೂಪಿ, ಅಹಂ ಬ್ರಹ್ಮಾಸ್ಮಿ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಈ ಒಂದು ಉದಾಹರಣೆ ಅಂದ್ರೆ, ಈ ಕಸ್ತೂರಿ ಮೃಗ ಅಂತ ನಾವು ಕೇಳಿದ್ದೇವೆ. ಆ ಕಸ್ತೂರಿ ಮೃಗ ತನ್ನಲ್ಲೇ ಇಟ್ಕೊಂಡಿರುತ್ತೆ, ಕಸ್ತೂರಿ ವಾಸನೆ ಎಲ್ಲ ತನ್ನಲ್ಲೇ ಪರಿಮಳ ಬರ್ತಾ ಇರ್ತದೆ ಕಾಡಲ್ಲಿ. ಆದ್ರೆ ಅದು ಗೊತ್ತಾಗೋದಿಲ್ಲ, ಅಲ್ಲಿ ಹುಡ್ಕುತ್ತೆ, ಇಲ್ಲಿ ಹುಡ್ಕುತ್ತೆ, ಆ ಮರ ಹುಡ್ಕುತ್ತೆ, ಈ ಬೀಜ ಹುಡ್ಕುತ್ತೆ, ಎಲ್ಲೆಲ್ಲೂ ಕಾಡಲ್ಲಿ ಸುತ್ತಾಡ್ಕೊಂಡ್ ಬಂದೆ ಕುತ್ಕೊಂಡ್ ಮತ್ತೆ ನೋಡುತ್ತೆ, ತನ್ನಲ್ಲೇ ವಾಸನೆ ಬರ್ತಾ ಇದೆ. ಹಾಗೆ ನಮ್ಮಲ್ಲಿ ನಾವೆಲ್ಲೆಲ್ಲೋ ಹುಡ್ಕೊಂಡು ಪರಮಾತ್ಮ ನನ್ನಲ್ಲೇ ಇದ್ದಾನೆ, ನಾನೇ ಬ್ರಹ್ಮಾಸ್ಮಿ ಅಂತ ಒಂದು ಅರಿವು ಬರಬೇಕಾದ್ರೆ ಇಷ್ಟೆಲ್ಲ ಒಂದು ಯೋಗ ಸಿದ್ಧಿಗಳನ್ನ ಮಾಡ್ಬೇಕಾಗತ್ತೆ ಅನ್ಸುತ್ತೆ ಮೇಡಮ್. ಈ ಜ್ಞಾನ ಅನ್ನೋದು ನಮ್ಮಲ್ಲೇ ಇದೆ. ಎಲ್ಲ ಜ್ಞಾನಕ್ಕಿಂತ ಒಂದು ಶುದ್ಧವಾದಂತಹ ಆತ್ಮಜ್ಞಾನ ನನ್ನಲ್ಲೇ ಇದೆ, ನಾನೇ ಬ್ರಹ್ಮಾಸ್ಮಿ ಅಂತಕ್ಕಂಥ ವಿಷಯವನ್ನ ಇನ್ನು ಆಳವಾಗಿ ತಿಳ್ಕೊಂತ ಅಭ್ಯಾಸವನ್ನ ಮುಂದುವರಿಸ್ಬೇಕಾಗತ್ತೆ ಅನ್ಸುತ್ತೆ. ಅಂದ್ರೆ ಜ್ಞಾನ ಪಡಿಬೇಕಾದ್ರೆ ಇವೆಲ್ಲವನ್ನ ನಾವು ಅಭ್ಯಾಸ ಮಾಡ್ಬೇಕು. ದಿನನಿತ್ಯದ ನಿಧಿಧ್ಯಾಸ ಅಂತ ಹೇಳ್ತೀವಲ್ಲ, ನಿಧಿಧ್ಯಾಸವನ್ನ ನಾವು ಮಾಡ್ತಾ ಹೋಗ್ಬೇಕು. ಈಗ ಏನು ಭ್ರಾಂತಿಗೊಳಗಾಗ್ಬಿಟ್ಟಿದ್ದೇವೆ, ನನ್ನಲ್ಲೇ ಇದೆಯೋ ಬೇರೆ ಇದ್ರಲ್ಲಿ ಇದೆಯೋ ಅಂತ ಒಂದು ಡೋಲಾಯಮಾನದಲ್ಲಿ ಅಲ್ಲಿ ಇಲ್ಲಿ ಹುಡ್ಕೊಂತಾನೆ ಹೋಗ್ತಾ ಇದ್ದೀವಿ ಹೊರ್ತು ಅದು ನನ್ನಲ್ಲೇ ಇದೆ ಅಂತಕ್ಕಂಥದ್ದು ಈಗ ಸ್ವಲ್ಪ ಮೂಡ್ ಬರ್ತಾ ಇದೆ ನನ್ನಲ್ಲಿ. ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂತೋಷದ ಸುದ್ದಿ. ಹಾಗೇನೆ ಇವಾಗ ನೀವು ಹೇಳಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಿರುವಂತಹ ಉದಾಹರಣೆಯನ್ನ ಕೊಟ್ರಿ. ಈ ತಾಮ್ರದ ಪಾತ್ರೆಯನ್ನ ತಿಕ್ಕಿ ತೊಳೆದಾಗ ಅದು ಚೆನ್ನಾಗಿ ಹೊಳೆಯುತ್ತೆ ಅಂತಂದ್ಬಿಟ್ಟು. ಹಾಗೆ ನಮ್ಗೆ ಕಲ್ಮಶಗಳು ತುಂಬ್ಕೊಂಡ್ಬಿಟ್ಟಿದೆ, ಆ ಕಲ್ಮಶಗಳನ್ನ ತೆಗಿಬೇಕಷ್ಟೇ. ನಾವು ಆನಂದ ಸ್ವರೂಪಿಗಳೇ, ಪರಮಾತ್ಮ ಸ್ವರೂಪಿಗಳೇ. ಆ ಕಲ್ಮಶ ಅನ್ನೋದು ಸೇರ್ಕೊಂಡಿರೋದ್ರಿಂದ ನಮ್ಗೆ ನಾವು ಪರಮಾತ್ಮ ಸ್ವರೂಪಿ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಪರಮಾತ್ಮನೇ ಈ ರೀತಿಯಲ್ಲೆಲ್ಲ ನಮ್ಮ ರೂಪದಲ್ಲಿ ಇರೋದ್ರಿಂದ ಇದು ಪರಮಾತ್ಮನೇ. ನಾನು ಅಜ್ಞಾನದಿಂದ ನಾನು ಇಲ್ಲ, ನಾನ್ ಜೀವಿ, ನಾನು ಮನುಷ್ಯ ಅಂತಂದ್ಬಿಟ್ಟು ನಾನ್ ತಿಳ್ಕೊಂಡಿದ್ದೀನಿ ಅಷ್ಟೇನೆ.
ಆ ಅಜ್ಞಾನವನ್ನ ಹೋಗ್ಲಾಡಿಸ್ಕೊಳ್ಬೇಕು, ಅದಕ್ಕೆ ತಿಕ್ಕಬೇಕು ಅಂತ ಹಾ ಹೇಳುವಂತಹದ್ದು. ಅದು ಹಾ. ಯಾವಾಗ ಅದು ಚಿನ್ನದ ಆಗತ್ತೆ, ಪೂರ್ತಿಯಾಗಿ ಈ ಹ್ಮ್ ಕಲ್ಮಶಗಳೆಲ್ಲ ಹೋದಾಗ ಹೋದಾಗ ಆಗತ್ತೆ. ಆಗುತ್ತೆ. ಪರಮಹಂಸರಿಗೆ ಹಾಗೆ ಚಿನ್ನದ್ದೇ ಇದು ಕಮ್ಮಂಡಲು ಇದೆ ನಂದು, ಅದಕ್ಕೆ ಹಾ ನಾನೇನು ತೊಳಿಬೇಕಾಗಿಲ್ಲ, ಧ್ಯಾನ ಮಾಡಿ ಸಾಕು ಬಿಡು ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. ಹಾ ಹಾ ಹಾ. ಆದ್ರೆ ನಮಗೆ ಕಲ್ಮಶಗಳು ಇವೆ, ಆದ್ರಿಂದ ನಮ್ಗೆ ಹ್ಮ್ ಹ್ಮ್ ನಿರಂತರವಾಗಿ ನಾವು ಆ ಕಲ್ಮಶಗಳನ್ನ ತೆಗಿತಾ ಹೋಗ್ಬೇಕು. ಹ್ಮ್ ಹ್ಮ್ ಈ ಜ್ಞಾನ ಅನ್ನೋದು ಹ್ಮ್ ಪಡ್ಕೊಂಡ ಮೇಲೂ ಸಹ ಹ್ಮ್ ಈ ಯೋಗಾಭ್ಯಾಸ ಅಂತಂದ್ರೆ ಯಾವುದು ಕರ್ಮಯೋಗ ಆಗಬಹುದು, ಹ್ಮ್ ಜ್ಞಾನ ಸಾರಿ ಕರ್ಮಯೋಗ ಆಗ್ಬಹುದು, ಕ್ರಿಯಾಯೋಗ ಆಗಬಹುದು, ಧ್ಯಾನ ಆಗಬಹುದು, ಭಕ್ತಿ ಯೋಗ, ಇವೆಲ್ಲವನ್ನೂ ಸಹ ಕರ್ಮಯೋಗವೇ. ಹೌದು. ಎಲ್ಲ ಒಂದು ಕೆಲಸ ಮಾಡುವಂತಹದ್ದೇ ಅಲ್ವಾ, ಹ್ಮ್ ಅದೆಲ್ಲ ಹ್ಮ್ ಒಂದೇ ಗುಂಪಿಗೆ ಸೇರಿರುವಂತಹದ್ದು. ಇವೆಲ್ಲವೂ ಹ್ಮ್ ಚಿತ್ತ ಶುದ್ಧಿಗೆ. ಅದು ಹ್ಮ್ ಕಾಲಾನಂತರದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಟೈಮ್ ಬೇಕು. ಹೌದು. ಜ್ಞಾನಕ್ಕೇನು ಟೈಮ್ ಬೇಕಾಗಿಲ್ಲ, ಒಂದ್ಸತಿ ಹೇಳಿದ್ರೆ ಪಟ್ ಅಂತ ಗೊತ್ತಾಗುತ್ತೆ ಹ್ಮ್ ಅಷ್ಟೇ. ನೀವು ಮದ್ವೆ ಆದ ತಕ್ಷಣ ನಿಮ್ ಗಂಡ ಅಂತ ಗೊತ್ತಾಗೋಯ್ತಲ್ವಾ, ಹ್ಮ್ ಅಷ್ಟೇ. ನಿಮ್ಗೇನ್ ತಿರ್ಗಾ ಏನು ಹೇಳ್ಬೇಕಾದ್ದೇನು ಅಗತ್ಯ ಇಲ್ಲ. ಹ್ಮ್ ಹಾಗೆ ಜ್ಞಾನ ಅನ್ನೋದು ಒಂದೇ ಸತಿ ಬಂದ್ಬಿಡ್ತು, ನಾನು ಶಿವಸ್ವರೂಪಿ, ನಾನು ಪರಮಾತ್ಮ ಸ್ವರೂಪಿ, ಹ್ಮ್ ನಾನು ಪರಬ್ರಹ್ಮ ಸ್ವರೂಪಿ ಅನ್ನೋದು ಒಂದ್ಸತಿ ಹೇಳಿದ್ರೆ ಗೊತ್ತಾಯ್ತು. ಆದ್ರೆ ಅದು ಹ್ಮ್ ಆಳಕ್ಕೆ ಊರ್ಬೇಕಾದ್ರೆ, ತಿಳ್ಕೊಳ್ಬೇಕಾದ್ರೆ ಮತ್ತೆ ಹಾ ನಿಧಿಧ್ಯಾಸವನ್ನ, ನೀವು ಹೇಳ್ದಾಗೆ ನಿಧಿಧ್ಯಾಸವನ್ನ ಮಾಡ್ಬೇಕು, ಹ್ಮ್ ಮತ್ತೆ ಈ ಯೋಗಾಭ್ಯಾಸವನ್ನು ಮಾಡ್ಬೇಕು. ಹ್ಮ್ ಮಾಡಿದಾಗ ಹ್ಮ್ ಇಂಥ ಟೈಮ್ ಅಂತ ಅವರು ಹೇಳಿಲ್ಲ, ಹ್ಮ್ ಕಾಲಾನಂತರದಲ್ಲಿ ಹ್ಮ್ ನೀನು ಆ ಜ್ಞಾನದಲ್ಲಿ ಸ್ಥಿರವಾಗಿ ನಿಲ್ತೀಯ, ಅದನ್ನ ಪಡ್ಕೊಳ್ತೀಯ ಅಂತಂದ್ಬಿಟ್ಟು. ಅದು ಪಡೆಯುವಂತಹದ್ದೇನೂ ಅಲ್ಲ, ಆಕ್ಚುಲಿ ಇರುವಂತಹದ್ದೇ. ನೀವು ಇರುವಂತಹ. ಹೇಳಿದ್ರೆ ಆ ಒಂದು ಸೆಂಟ್ ಅನ್ನೋದು ಹೇಗೆ ಆ ಪ್ರಾಣಿಯ ಇದರಲ್ಲಿ ಹಾ ದೇಹದಲ್ಲಿ ಇದ್ರು ಅದು ಕಸ್ತೂರಿ ಗೊತ್ತಾಗಲ್ಲ ಅಂತ, ಹೌದು. ಕಸ್ತೂರಿ ಮೃಗಕ್ಕೆ ಹ್ಮ್ ಪುನುಗು ಅಂತ ಹೇಳ್ತಾರೆ ಅಲ್ವಾ, ಅದಕ್ಕೆ ಒಂಥರ ಹ್ಮ್ ಬೆಕ್ಕಿನ ಜಾತಿಯ ಒಂದ್ ಪ್ರಾಣಿ ಅದು. ಅಲ್ಲ, ನನಗೆ ತಿಳಿದರ ಹಾಗೆ ಅದೇ ಅದಕ್ಕೆ ಜಿಂಕೆ ಕಸ್ತೂರಿ ಜಿಂಕೆ 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 ಜಿಂಕೆನ ಒಳಗೆ ಅದು. ಒಂದು ಇನ್ನೂ ಸ್ವಲ್ಪ ಹೈ ಕ್ವಾಲಿಟಿ ಇದೆ ಏನೋ ಗೊತ್ತಿಲ್ಲ, ಅದನ್ನ ಕಸ್ತೂರಿ ಮೃಗ ಅಂತಾರೆ ಕಸ್ತೂರಿ ಮೃಗ ಅನ್ಸುತ್ತೆ. ಅಂತ ಹೇಳ್ತಾರ. ಹ್ಮ್ ನಾನ ಹೀಗೆ ತಿಳುವಳಿಕೆ. ಬೆಕ್ಕಿನ ಜಾತಿ ಒಂದು ಇದು ಪ್ರಾಣಿನೂ ಅಷ್ಟೇ, ಅದಕ್ಕೆ ಪುನುಗು ಅಂತ ಅಂದ್ಬಿಟ್ಟು, ಅದಕ್ಕೂ ತುಂಬಾ ಒಳ್ಳೆ ಒಂದು ಸ್ಮೆಲ್ ಹ್ಮ್ ಅನ್ನೋದಿರುತ್ತೆ, ಅದಕ್ಕೂ ಹ್ಮ್ ಹೇಳ್ತಾರೆ. ಹ್ಮ್ ಮತ್ತೆ ಆಧ್ಯಾತ್ಮದಲ್ಲಿ ತುಂಬಾ ಪ್ರಚಲಿತವಾಗಿರುವಂತಹದ್ದೇನು ಅಂತಂದ್ರೆ, ಹ್ಮ್ ನನ್ನ ಕತ್ತಿನಲ್ಲಿರುವ ನೆಕ್ಲೆಸ್ ನನಗ್ ಗೊತ್ತಿಲ್ಲ ಎಲ್ಲಿ ಎಲ್ಲಿ ಅಂತ ಹುಡುಕ್ತಾ ಹ್ಮ್ ಇರ್ತೀನಿ, ಹ್ಮ್ ಯಾರೋ ತೋರ್ಸಿದ ತಕ್ಷಣ ಗೊತ್ತಾಗುತ್ತೆ ಹ್ಮ್ ಹ್ಮ್ ನನ್ನಲ್ಲೇ ಇರೋದು. ಹ್ಮ್ ಹ್ಮ್ ಮತ್ತೆ ಮೇಡಮ್, ಯಾರೇ ಜ್ಞಾನವಂತರಾಗ್ಲಿ ಅಥವಾ ಆಧ್ಯಾತ್ಮಿಕ ತತ್ವ ಜ್ಞಾನಿಗಳೇ ಆಗಿರ್ಬೋದು, ಅವ್ರು ಬಂದ ತಕ್ಷಣನೇ ಅವ್ರ ವೈಬ್ರೇಷನ್ಸ್ ನಮ್ಗೆ ಎಷ್ಟೊಂದು ಇದು ಕೊಡುತ್ತೆ ನೋಡಿ. ಹೌದು. ಅಬ್ಸರ್ವ್ ಮಾಡಿರ್ತೀರಾ, ನಿಮ್ಗೆ ಗೊತ್ತಿರ್ತದೆ ಅನ್ಸುತ್ತೆ. ಯಾಕೆಂದ್ರೆ ಅನೇಕ ಮಹಾತ್ಮರ ಹತ್ರ ನಾವು ಹೋದಾಗ ಅಲ್ಲಿ ಅವ್ರ ವೈಬ್ರೇಷನ್, ನಾವ್ ಏನ್ ಅವ್ರ ಸುತ್ತ 12 ಅಡಿ ಇತ್ತು ಒಂದು ಇದು ಆರ ಅವರ ಹಾರನ ಕೆಲವರಿಗೆ ಕಿಲೋಮೀಟರ್ ಗಟ್ಲೆ ಇರುತ್ತಂತೆ. ಹಾ ಅಂತ ಹೇಳ್ತಾರೆ. ಹಂಗಾಗಿ ಅಷ್ಟೊಂದು ಇರ್ತಕ್ಕಂಥ ಪವರ್ ಇರ್ತದೆ ಅವರಲ್ಲಿ. ಮತ್ತೆ ಅವರಲ್ಲಿ ಯಾವುದೇ ಒಂದು ತರಹ ಇದಿರೋದಿಲ್ವಲ್ಲ, ಯಾವ ಒಂದು ಕೆಟ್ಟ ಇದೇ ಇರೋದಿಲ್ಲ. ಅವರಲ್ಲಿ ಇರ್ತಕ್ಕಂಥ ಒಂದು ಪರಿಮಳನೇ ಆ ಒಂದು ಶಕ್ತಿಯನ್ನ ಬೀರ್ತಾ ಇರುತ್ತೆ ಅನ್ಸುತ್ತೆ. ಒಂದ್ ಏನೋ ಸಣ್ಣ ಒಂಥರ ಉದಾಹರಣೆ, ಮನ್ಸಿಗೆ ಶಾಂತಿ. ಹ್ಮ್ ನೀವು ಹೇಳಿದ್ದಕ್ಕೆ ಒಂದ್ ಸಣ್ಣ ಉದಾಹರಣೆ. ನಿಮ್ಮ ಹಾ ಮನೇಲಿ ದಿನನಿತ್ಯ ನೀವು ಅನುಭವಿಸೋಂಥದ್ದೇ, ಅದು ಹ್ಮ್ ಗೊತ್ತಿರಲ್ಲ ನಮ್ಗಷ್ಟೇ. ನಿಮ್ಮ ಹ್ಮ್ ಮೊಮ್ಮಕ್ಕಳು ಬಂದಾಗ ನಿಮ್ಗೆ ಹೆಂಗಾಗುತ್ತೆ, ಅವರಲ್ಲಿರೋ ಹಾ ಚಟುವಟಿಕೆ ಇದೆಲ್ಲ ಸಂತೋಷ ಎಲ್ಲ ನಿಮಗ್ ಬರುತ್ತೆ ತಾನೆ. ಹೌದೌದು. ಹ್ಮ್ ಯಾರೋ ಒಬ್ಬ ಕೋಪಿಷ್ಟ ಬಂದ, ತುಂಬಾ ಪಾಪಿ ಹ್ಮ್ ಬಂದ ಅಂದ್ರೆ ನಿಮ್ ಮನ್ಸಿಗೆ ಹ್ಮ್ ಹೆಂಗಾಗುತ್ತೆ, ಟೈಟ್ ಹೌದು ಆಗ್ಬಿಡಲ್ವಾ, ಹೌದು ಹೌದು. ಅಷ್ಟೇ. ಹ್ಮ್ ಒಬ್ಬೊಬ್ರು ಬಂದಾಗ ಒಂದೊಂದ್ ತರ ಬಿಹೇವ್ ಮಾಡ್ತೀವಿ, ಅವ್ರದ್ ನಮಗ್ ಬಂದ್ಬಿಡುತ್ತೆ. ಹಾ ಹೌದು ಹೌದು. ಹ್ಮ್ ಮುಂದಿನ ಶ್ಲೋಕದಲ್ಲಿ ಹಾ ಹೇಳ್ತಾರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಂ ತತ್ಪರಂ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿ ಗಚ್ಚತಿ. ಶ್ರದ್ಧೆಯನ್ನು ಹೊಂದಿದವರು ಮತ್ತು ತಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವ ಅಭ್ಯಾಸ ಮಾಡಿದವರು
ದೈವಿಕ ಜ್ಞಾನವನ್ನು ಪಡೆಯುತ್ತಾರೆ. ಅಂತಹ ಅಲೌಕಿಕ ಜ್ಞಾನದ ಮೂಲಕ ಅವರು ತಡವಿಲ್ಲದೆ ಶಾಶ್ವತವಾದ ಪರಮ ಶಾಂತಿಯನ್ನು ಪಡೆಯುತ್ತಾರೆ. ಮುಂದುವರಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಒಂದು ಅರ್ಥ ವಿವರಣೆಯನ್ನು ಹೇಳ್ತೀರಾ? ಇಲ್ಲಿ ಈ ಶ್ಲೋಕದಲ್ಲಿ ಯಾರು ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯಬಲ್ಲರು ಎಂದು ಹೇಳಲಾಗಿದೆ. ಅವರಿಗೆ ಇರ್ಬೇಕಾದ ಅರ್ಹತೆಗಳು ಎಲ್ಲಿ ತಿಳಿಸಿದ್ದಾರೆ. ಭಗವತ್ ಸಾಕ್ಷಾತ್ಕಾರವನ್ನ ಕ್ವಶನ್ 39 ಈ ಶ್ಲೋಕದಲ್ಲಿ ಯಾರು ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯಬಲ್ಲರು ಎಂದು ಹೇಳಲಾಗಿದೆ. ಅವ್ರಿಗೆ ಏನು ಯಾವ ಅರ್ಹತೆಗಳಿರ್ಬೇಕು ಅನ್ನೋದು ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ ಅಂತ ಬಿಟ್ಟು ನೋಡಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಂ ಸಂಯತೇಂದ್ರಿಯಃ. ಇಲ್ಲಿ ಶ್ರದ್ಧೆಯನ್ನು ಹೊಂದಿದವರು ಮತ್ತು ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವ ಅಭ್ಯಾಸ ಮಾಡಿದವರು ಅಂತವರು ದೈವಿಕ ಜ್ಞಾನವನ್ನು ಪಡೆಯುತ್ತಾರೆ. ಇದೆಲ್ಲ ಅರ್ಹತೆಗಳೇ. ಮೊದಲನೇದಾಗಿ ಆತರ ಅವ್ರು ನಮ್ಮಲ್ಲಿ ಅಂದ್ರೆ ನಾವು ಏನ್ ಅಭ್ಯಾಸವನ್ನ ಮಾಡ್ತಾ ಇದ್ದೇವೆ, ಶ್ರದ್ಧೆ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಆತೋರಿತಾ ಇದ್ದೇವೆ, ಅದ್ರಲ್ಲಿ ಮೊದಲನೇದಾಗಿ ಇರ್ಬೇಕಾದ್ದು ಶ್ರದ್ಧೆ. ಶ್ರದ್ಧೆ ಇರ್ಬೇಕು ಅಂತಂದ್ರೆ ಶ್ರದ್ಧೆಗೆ ಒಂದು ಅರ್ಥವ, ಆ ಪದದ ಅರ್ಥವನ್ನ ನಾವು ಶ್ರದ್ಧೆ ಅಂದ್ರೆ ಇಂಗ್ಲಿಷ್ ವರ್ಡ್ ಇಂಟ್ರೆಸ್ಟ್ ಅಂತೀವಿ, ಅಥವಾ ಆಸಕ್ತಿ. ಅದನ್ನ ಪಡೆಯೋದಕ್ಕೆ ಒಂದು ಈ ಗುಣ ಇರ್ಲೇಬೇಕಾಗ್ತದೆ. ಯಾವ್ದನ್ನೇ ಇದನ್ನ ಪಡಿಬೇಕು ಅಂದ್ರೆ, ಒಂದು ಎಕ್ಸಾಮ್ ಅಲ್ಲಿ ಮಕ್ಕಳು ಪಾಸ್ ಆಗ್ಬೇಕು ಅಂದ್ರೆ ಅವ್ರು ಶ್ರದ್ಧೆಯಿಂದ ಓದ್ಲೇಬೇಕಾಗ್ತದೆ. ಶ್ರದ್ಧೆ ಇಟ್ಟು ಓದಿದಷ್ಟು ಅಥವಾ ಗಮನ ಇಟ್ಟು ಓದಿದಷ್ಟು, ಆಸಕ್ತಿಯಿಂದ ಓದಿದಷ್ಟು ಅವ್ರಿಗೆ ಹೆಚ್ಚಿನ ಒಂದು ಇದನ್ನ ಪ್ರತಿಫಲವನ್ನ ಅವರು ಪಡೀತಾರೆ. ಇದು ಒಂದು ದೊಡ್ಡದಾದ ಒಂದು ಆಳವಾದಂತಹ ಅರ್ಥವನ್ನ ಹೊಂದಿರ್ತಕ್ಕಂಥ ಪದ ಇದು ಶ್ರದ್ಧೆ ಅಂತಕ್ಕಂಥದ್ದು. ನಾನಾ ವಿಧದಲ್ಲಿ ನಾನಾ ರೂಪದಲ್ಲಿ ನಾವು ಇದನ್ನ ಬಣ್ಣಿಸಿ ಅದನ್ನ ತೆಗೆದುಕೋಬೇಕಾಗತ್ತೆ. ಸರಳವಾಗಿ ತೆಗೆದುಕೊಂಡ್ರೆ ಶ್ರದ್ಧೆ ಅಂತಂದ್ರೆ ಏನಪ್ಪಾ, ಇಂಟ್ರೆಸ್ಟ್ ಇಂದ ಓದು, ಹಂಗೆ ಆ ಕಡೆ ಈ ಕಡೆ ಗಮನ ಹರಿಸ್ಬೇಡ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ ನಮ್ಮ ಜೀವನದಲ್ಲಿ ಜ್ಞಾನ ಅತ್ಯಂತವಾದಂತಹ ಪವಿತ್ರವಾದಂತಹ ಇದನ್ನ ನಾವು ಪಡಿಲೇಬೇಕು ಅಂತಕ್ಕಂಥ ಮನೋಭಾವನೆ ಉಳ್ಳಂತ ನಮ್ಮಂತವ್ರಿಗೆ ಶ್ರದ್ಧೆ ಇರ್ಬೇಕು. ಈ ಶ್ರದ್ಧೆಯನ್ನ ಪಡೆಯುವುದಕ್ಕೆ ಒಂದು ಪೂಜ್ಯ ಭಾವನೆನೂ ಇರ್ಬೇಕು ಅನ್ಸುತ್ತೆ. ಪೂಜ್ಯ ಭಾವನೆ ಜೊತೆಗೆ ಇದ್ರೊಳಗೆ ಎಷ್ಟೇ ಒಂದು ಪ್ರಮಾಣದಲ್ಲಿ ನಾವು ಜ್ಞಾನವನ್ನ, ಎಷ್ಟು ಪ್ರಮಾಣದಲ್ಲಿ ನಾವು ಜ್ಞಾನವನ್ನ ಪಡಿಬೇಕು ಅಂದ್ರೆ ಅಷ್ಟು ಶ್ರದ್ಧೆಯಿಂದ ನಾವು ಇದನ್ನೆಲ್ಲ ಅಧ್ಯಯನ ಮಾಡ್ಬೇಕಾಗುತ್ತೆ. ಇನ್ನು ಬೇರೆ ಇದನ್ನ ನಾವು ತೆಗೆದುಕೊಂಡ್ರೆ ಈ ಶ್ರದ್ಧೆ ಅಂತಕ್ಕಂಥ ಪದಕ್ಕೆ ಹಿಂಭಾಗದಿಂದನೇ ಬರ್ತವೆ. ಆದ್ರೆ ಇದು ಶ್ರದ್ಧೆ ಅಂತಕ್ಕಂಥದ್ದು ಲೀಡರ್ಶಿಪ್ ಇದ್ದ ಹಾಗೆ, ಆ ಒಂದು ಏನಂತ ಹೇಳ್ತೀವಿ ನಾವು ಅಂತಂದ್ರೆ ಈ ಕೋಚ್ ಇದ್ದ ಹಾಗೆ. ನಮ್ಗೆ ಈ ಶ್ರದ್ಧೆ ಅಂತ ಹೇಳಿದ್ರೆ ನನಗೆ ಇದಕ್ ಬರ್ತಾ ಇರೋದು ಈಗ ಒಂದು ಗೈಡ್ ಇದ್ದ ಹಾಗೆ ಅಥವಾ ಕೋಚ್ ಇದ್ದ ಹಾಗೆ. ಇದನ್ನ ಶ್ರದ್ಧೆಯಿಂದ ನಾವು ಪಡ್ಕೊಂತ ಹೋದ್ರೆ ಇದಕ್ ಸಂಬಂಧಪಟ್ಟಂತ ಎಲ್ಲಾ ಶಾಸ್ತ್ರಗಳು ಕೂಡ ನಾವು ಶ್ರದ್ಧೆಯಿಂದ ಅಧ್ಯಯನ ಮಾಡಿದ್ರೆ ಅದನ್ನ ಅನುಷ್ಠಾನಕ್ಕೆ ತೆಗೆದುಕೊಂಡು ಬರ್ಲಿಕ್ಕೆ ನಾವು ಈ ಶ್ರದ್ಧೆಯಿಂದ ಆ ಒಂದು ಪರಿಪೂರ್ಣತೆಯನ್ನ ಪಡಿಬೇಕಾದ್ರೆ ಕ್ರಮೇಣವಾಗಿ ಶ್ರದ್ಧೆಯಿಂದ ಎಲ್ಲಾ ಅಧ್ಯಯನವನ್ನ ಮಾಡಿದಾಗ ನಮಗೆ ಸುಲಭವಾಗಿ ಜೀವನದಲ್ಲಿ ನಾವು ಏನನ್ನಾದ್ರೂ ಪಡೆಯಬಹುದು, ಆತ್ಮಜ್ಞಾನವನ್ನು ಕೂಡ ಪಡೆಯಬಹುದು. ಅಂದ್ರೆ ಈ ಶ್ರದ್ಧೆಯಿಂದ ನಾವು ಯಾವುದೇ ಒಂದು ಭಕ್ತಿ ಮಾರ್ಗದಿಂದ ಕರ್ಮಯೋಗದಿಂದ ಅಥವಾ ಜ್ಞಾನ ಯೋಗದಿಂದ ಅಥವಾ ಆತ್ಮಜ್ಞಾನದಿಂದ ಅಥವಾ ಒಂದು ಇದನ್ನ ತಿಳುವಳಿಕೆಯಿಂದ ಇವನ್ನೆಲ್ಲ ನಾವು ನೋಡ್ಕೊಂತ ಹೋದ್ರೆ ಎಲ್ಲದಕ್ಕೂ ಮೂಲವಾಗಿರ್ತಕ್ಕಂತಹದ್ದು ಶ್ರದ್ಧೆ. ಇದು ಶ್ರದ್ಧೆ ಅಭಾವವಾದ್ರೆ ಇವನ್ನೆಲ್ಲ ಕ್ಷೀಣಿಸ್ತಾ ಹೋಗುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್. ಅಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ನಾವು ಒಂದು ಮೇಲಿನ ಒಂದು ಹಂತವನ್ನ ನಾವು ಪಡಿಬೇಕು ಅಂತಂದ್ರೆ ಆತ್ಮ ನನ್ನಲ್ಲೇ ಇದೆ ಅಂತ ಅರಿವು ಕೂಡ ಆದ್ರೂನು ಅದನ್ನ ತಿಳ್ಕೊಳಕ್ಕೆ ಶ್ರದ್ಧೆ ಬೇಕಾಗತ್ತೆ. ಅದನ್ನ ಒಂದು ಸುರಂಗ ಮಾರ್ಗದಲ್ಲಿ ಇರ್ತಕ್ಕಂತ ಆತಂಕಗಳನ್ನೆಲ್ಲ ಹೋಗ್ಲಾಡಿಸ್ಕೊಳಕ್ಕೆ ಈ ಶ್ರದ್ಧೆಯಿಂದ ನಾವು ತಿಳ್ಕೊಂಡ್ರೆ ಖಂಡಿತವಾದಂತಹ ಒಂದು ಪರಮಾತ್ಮನ ಜ್ಞಾನವನ್ನ ನಾವು ಪಡೆಯುತ್ತೇವೆ ಅಂತ ಶ್ರದ್ಧೆ ಮೂಲಕ ನಾನು ಶ್ರದ್ಧೆ ಅನ್ನೋದಕ್ಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟ್ ನೀವೇ ಹೇಳ್ರಿ. ಚೆನ್ನಾಗಿ ಹೇಳಿದ್ದೀರಾ. ಅದೇ ಇಲ್ಲಿ ಆತ್ಮಜ್ಞಾನವನ್ನ ಅದೇ ಶ್ರೇಷ್ಠವಾದದ್ದು.
ಅದನ್ನ ಪಡಿಬೇಕು ಅಂತಂದ್ರೆ 3 ರೀತಿಯ ಅರ್ಹತೆಗಳನ್ನ ಹೇಳ್ತಾರೆ. ಒಂದು ಹಾ. ಶ್ರದ್ಧೆ ಹೇಳ್ತಾರೆ, ಇನ್ನು ಮತ್ತೆ ಇಂದ್ರಿಯಗಳ ಸಂಯಮ, ಹಾ. ಇನ್ನೊಂದು ತತ್ಪರ ಅಂತಂದ್ರೆ ಅದು ಭಕ್ತಿ. ತತ್ಪರರಾಗಿರೋದು, ಯಾವಾಗ್ಲೂ ಭಗವಂತನಲ್ಲಿ ತತ್ಪರರಾಗಿರುವುದು ಅಂತಂದ್ರೆ ಭಕ್ತಿಯನ್ನ. ಈ 3 ಇರ್ಬೇಕು. ಶ್ರದ್ಧೆ ಅಂತ ಹೇಳಿರ್ತೀವಿ, ನೀವು ಸುಮಾರು ನೀವು ವಿವರಣೆಯನ್ನ ಕೊಟ್ರಿ. ಅಂದ್ರೆ ನನಗೆ ಇದರಿಂದ ಕಲಿಯೋದ್ರಿಂದ ನನಗೆ ಒಳ್ಳೇದಾಗುತ್ತೆ ಅನ್ನುವ ಒಂದು ನಂಬಿಕೆ ಇರ್ಬೇಕು. ಮತ್ತೆ ಗುರುಗಳಲ್ಲಿ ವಿಶ್ವಾಸ ಇರ್ಬೇಕು, ಶಾಸ್ತ್ರದಲ್ಲಿ ವಿಶ್ವಾಸ ಇರ್ಬೇಕು. ಅದು ಇನ್ನೊಂದು ಮುಖ್ಯವಾದದ್ದು ಏನು ಅಂತಂದ್ರೆ, ಅದ್ರಲ್ಲಿ ಏನೋ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅದನ್ನ ವಿಚಾರ ವಿನಿಮಯ ಮಾಡ್ಕೊಂಡು ಸಂಶಯಗಳನ್ನ ಪರಿಹರಿಸ್ಕೊಳ್ಬೇಕು. ಜೊತೆಗೆ ಇನ್ನೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಈ ಶಾಸ್ತ್ರಗಳಲ್ಲಿ ಅಥವಾ ಗುರುಗಳು ಹೇಳಿದ್ದು ತಪ್ಪು ಅಂತಂದ್ಬಿಟ್ಟು ನಿರ್ಣಯ ಮಾಡೋದಕ್ಕಿಂತ ನಾನು ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಗುರುಗಳನ್ನ ಕೇಳಿ ವಿಚಾರ ಮಾಡಿ ಆ ಸಂಶಯವನ್ನ ನಿವಾರಿಸ್ಕೊಳ್ಬೇಕು. ಅದು ಶ್ರದ್ಧೆ. ಈ ಶ್ರದ್ಧೆಯಿಂದ ಏನಾಗತ್ತೆ, ಏಕಾಗ್ರತೆ ಅನ್ನೋದು ಬರುತ್ತೆ. ನೀವು ಅಲ್ಲಿ ಒಂದು ಕಡೆ ನೆಲೆ ಇರಬಹುದು, ಮುಂದೆ ನೀವು ಅದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದು ಶ್ರದ್ಧೆ. ಯಾವಾಗ್ಲೂ ಶಾಸ್ತ್ರಗಳಲ್ಲಿ ಗುರುಗಳ ವಾಕ್ಯದಲ್ಲಿ ವಿಶ್ವಾಸವನ್ನಿಟ್ಟು ಮುಂದುವರಿಯುವಂತಹದ್ದು. ಅಂದ್ರೆ ಅಲ್ಲಿ ಪ್ರಶ್ನೆ ಮಾಡುವಂತಹ ಸ್ವಾತಂತ್ರ್ಯವೂ ಸಹ ಶಿಷ್ಯನಿಗೆ ಇರುತ್ತೆ ಶ್ರದ್ಧೆಯಲ್ಲಿ. ಇವಿಷ್ಟು ಶ್ರದ್ಧೆಗೆ ಬೇಕಾಗಿರುವಂತಹ ಮುಖ್ಯವಾದಂತ ಎಸೆನ್ಷಿಯಲ್ಸ್. ಆಮೇಲೆ ಭಕ್ತಿ ಅನ್ನೋದು ಗೊತ್ತಲ್ವಾ, ಪರಮಾತ್ಮನಲ್ಲಿ ನಾವು ಪೂರ್ಣವಾಗಿ ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಕೊಂಡಿರುವಂತಹದ್ದು, ಸಮರ್ಪಣಾ ಭಾವದಿಂದ ಇರುವಂತಹದ್ದೇ ಭಕ್ತಿ. ಪರಮಾತ್ಮನೇ ಎಲ್ಲ ಅಂತ ತಿಳ್ಕೊಂಡಿರುವುದು, ನಾನು ಅನ್ನುವುದು ಏನು ಇಲ್ಲ, ಬರೀ ಪರಮಾತ್ಮನೇ ಅಂತ ತಿಳ್ಕೊಳ್ಳೋದೇ ಭಕ್ತಿ. ನಾನ್ ತಗೊಂಡು ಏನೋ ಒಂದು ದೊಡ್ಡದಾಗಿ ಏನೋ ತಗೊಂಡ್ ಹೋಗಿ ಕೊಟ್ಬಿಟ್ಟೆ ದೇವ್ರಿಗೆ, ಮಾಡ್ಬಿಟ್ಟೆ ಅನ್ನೋದಲ್ಲ ಭಕ್ತಿ. ಪರಮಾತ್ಮನಲ್ಲಿ ನೆಲೆಯೂರೋದೆ ಭಕ್ತಿ. ಮತ್ತೆ ಇನ್ನು ಬೇಕಾಗಿರುವಂತಹ ಇನ್ನೊಂದು ಅರ್ಹತೆ ಅಂದ್ರೆ ಮನಸ್ಸು ಮತ್ತು ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕು. ಅದನ್ನ ನಿಯಂತ್ರಣ ಮಾಡ್ಲಿಲ್ಲ ಅಂತಂದ್ರೆ ಆತ್ಮಜ್ಞಾನದಲ್ಲಿ ನೆಲೆಯೂರೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಮಾಡತ್ತೆ ಈ ಮನಸ್ಸು ಇಂದ್ರಿಯಗಳು? ಯಾತಕ್ಕೆ ನಿಯಂತ್ರಣ ಮಾಡ್ಬೇಕು ಅಂದ್ರೆ ಅದು ಹೊರ ಪ್ರಪಂಚವನ್ನ ತೋರಿಸುತ್ತೆ. ಅದಿರೋದು ಡಿಸೈನ್ ಮಾಡಿರೋದು ಹಾಗೆ, ಅದರ ಗುಣ ಸ್ವಭಾವ ಹಾಗೆ, ಅದು ಹೊರಗಡೆ ಹೋಗುವಂತದ್ದು. ಅದನ್ನ ಬುದ್ಧಿಯ ಮೂಲಕ ನಾವು ನಿಯಂತ್ರಿಸಿದಾಗ ಅದು ನನ್ನ ನಿಜ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಹಾಗೆ ಪ್ರಯತ್ನ ಪಡುತ್ತಾ ಇದ್ದಾಗ ಈ ಶಾಸ್ತ್ರಗಳನ್ನ ಕಲಿಯುತ್ತೆ. ಮತ್ತೆ ಒಬ್ರು ಯಾರಾದ್ರೂ ಗುರುಗಳು ಅವನಿಗೆ ಸಿಗ್ಬಹುದು, ಅಥವಾ ಗುರುಗಳ ಹತ್ರ ಆ ಒಬ್ಬ ಯಾರೋ ಸಾಧಕ ಇರ್ತಾನಲ್ಲ ಅವನೇ ಹೋಗ್ಬೋದು, ಯಾವ್ದೇ ಆಗ್ಬೋದು. ಗುರುಗಳ ಮುಖಾಯನ ನಾವು ಜ್ಞಾನವನ್ನ ಪಡ್ಕೊಳ್ತೀವಿ. ನಮ್ಗೆ ಗುರುಗಳು ಸಿಕ್ಕಿರೋದು ಅದೇ ರೀತಿಯಲ್ಲಿ ಅಲ್ವಾ? ಹೀಗೆ ಆಗ ಸಿಕ್ಕಿದಾಗ ಅವ್ರ ಜ್ಞಾನ ಕೊಟ್ಟಾಗ ತಡವಿಲ್ಲದೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಟೈಮ್ ಅಂತ ಇಲ್ಲ, ನಾವು ಹೇಗೆ ಇದನ್ನ ಗಳಿಸ್ಕೊಳ್ತೀವೋ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಆಗ ಪರಮ ಶಾಂತಿಯನ್ನು ಪಡೆಯುತ್ತೇವೆ. ಅಂದ್ರೆ ಪರಮ ಶಾಂತಿ ಅನ್ನೋದು ಏನು? ಅದು ಆನಂದ. ಪರಮ ಶಾಂತಿ ಅಂದ್ರೆ ಆನಂದ, ಶಾಶ್ವತವಾದಂತಹ ಆನಂದ. ಅಂದ್ರೆ ನಮ್ಮ ಸ್ವರೂಪ ಏನು? ಸಚ್ಚಿತ್ ಆನಂದ. ಸಚ್ಚಿತ್ ಅನ್ನೋದು ನಮ್ಗೆ ಗೊತ್ತಾಗತ್ತೆ, ನಾನು ಇದೀನಿ ಅನ್ನೋದು ಗೊತ್ತಾಗತ್ತೆ. ಚಿತ್ ಅನ್ನೋದು ನಾನು ಅರಿವಿನ ಸ್ವರೂಪ ಅನ್ನೋದು ನಾನು, ನನ್ನ ಇರುವಿಕೆಯ ಅರಿವು ಸಹ ಗೊತ್ತಾಗತ್ತೆ. ಅದನ್ನ ಸುಲಭವಾಗಿ ಕಂಡುಹಿಡ್ಕೊಂಡ್ಬಿಡ್ತೀವಿ. ಆದ್ರೆ ಆನಂದ ಅನ್ನೋದು ಯಾವ್ದೋ ಒಂದ್ ಸ್ವಲ್ಪ ಆನಂದಗಳು ಬಂದು ಹೋಗುವಂತಹದ್ದನ್ನ ಆನಂದ ಅನ್ಕೊಳ್ತೀವಿ, ಆದ್ರೆ ಅದು ಮರೆಯಾಗೋಗ್ತಾ ಹೋಗುತ್ತೆ. ಆದ್ರೆ ಪರಮ ಶಾಂತಿ ಅಂದ್ರೆ ಶಾಶ್ವತವಾದಂತಹ ಆನಂದ ನನ್ನಲ್ಲೇ ಇದೆ ಅನ್ನೋದನ್ನ ತಿಳ್ಕೊಳ್ಳುವಂತಹದ್ದು. ಅದು ಜ್ಞಾನ. ಅದು ಸಿಗುತ್ತೆ ಯಾವ ಮೂಲಕ? ಇವು 3 ಹೇಳಿರೋದ್ರ ನಾವು ಗಳಿಸಿಕೊಂಡಾಗ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಪರಮಜ್ಞಾನ ಇದ್ರೆ ಪರಮಶಾಂತಿ ಸಿಕ್ಕೇ ಸಿಗುತ್ತಲ್ಲ ಮೇಡಮ್?
ಬರೀ ಜ್ಞಾನ ಅಲ್ಲ, ಇದು ಚಿತ್ತಶುದ್ಧಿನೂ ಅಗತ್ಯ ಇದೆ ಅಂತ ಶ್ರೀಕೃಷ್ಣ ಹ್ಮ್ ಹೇಳ್ತಾ ಇರೋದು. ಅದ್ ನಮ್ಗೂ ಹ್ಮ್ ಅನ್ಸಿದೆ. ಬರೀ ಹ್ಮ್ ಜ್ಞಾನ ಸಿಕ್ಬಿಟ್ರೆ ನಾವು ಕಚ ಕಚ ಅಂತಿದ್ರೆ ಏನ್ ಪ್ರಯೋಜನ? ಹ್ಮ್ ಹ್ಮ್ ಅದನ್ನ ಇದ್ ಮಾಡ್ಕೊಳ್ಬೇಕಲ್ವಾ. ಹ್ಮ್ ಮನಸ್ಸಿನಲ್ಲಿ ಶಾಂತಿ ಗಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಶಾಂತಿ ಯಾವಾಗ ಸಿಗುತ್ತೆ? ನಾನು ಕರ್ತ ಅಲ್ಲ, ನಾನು ಭೋಗ್ತಾ ಅಲ್ಲ, ಹ್ಮ್ ಹ್ಮ್ ಜ್ಞಾತ ಅಲ್ಲ ಅಂತ ನಾನು ಅದರ ಮೇಲೆ ನಾನು ವರ್ಕ್ ಮಾಡ್ಬೇಕು. ಹೌದು. ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಆಗಲ್ಲ. ಹ್ಮ್ ಅದಕ್ಕೆ ಜಾಸ್ತಿ ಕರ್ಮಯೋಗಕ್ಕೆ ಒತ್ತು ಕೊಡೋದು. ಹಾ ಇಲ್ಲಿ ಕೊನೆಯಲ್ಲಿ ಶ್ರೀಕೃಷ್ಣ ಹೇಳಿರೋದು ಅರ್ಜುನನ್ಗೆ, ನೀನು ಕರ್ಮಯೋಗವನ್ನು ಮಾಡು ಅಂತಲೇ ಇದೆಲ್ಲ ಜ್ಞಾನವನ್ನು ಕೊಟ್ರು ನೀನು ಹ್ಮ್ ಹ್ಮ್ ಎದ್ದೇಳು ನೀನು ಕರ್ಮಯೋಗವನ್ನು ಮಾಡು. ಇಷ್ಟೆಲ್ಲ ಜ್ಞಾನ ಕೊಟ್ಬಿಟ್ಟೆ ಅಂತಂದ್ರೆ ಆಗೋಯ್ತು ಅಂತ ಅನ್ಕೊಳ್ಬೇಡ, ನೀನು ಕರ್ಮಯೋಗವನ್ನು ಮಾಡು. ಹಾ ಅದಕ್ಕೆ ನಾವು ಹ್ಮ್ ಕರ್ಮಯೋಗವನ್ನ ನಿರಂತರವಾಗಿ ಮಾಡ್ತಾನೆ ಇರ್ಬೇಕು. ಮಾಡ್ತಾ ಇರ್ಬೇಕು. ಮುಂದಿನ ಶ್ಲೋಕ ಶ್ಲೋಕದಲ್ಲಿ ಹೇಳ್ತಾರೆ. 40 ಅಲ್ಲ ಮೇಡಮ್? ಹ್ಮ್ ಇಲ್ಲೆಲ್ಲ ತುಂಬಾ ಪ್ರಿಂಟಿಂಗ್ ಇದು ತೊಂದರೆ ಇದೆ. ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ, ನಾಯಂ ಲೋಕೋಸ್ತಿನ ಪರೋ ನ ಸುಖಂ ಸಂಶಯಾತ್ಮನಃ. ಆದರೆ ಶ್ರದ್ಧೆ ಅಥವಾ ಜ್ಞಾನವನ್ನು ಹೊಂದಿರದ ಮತ್ತು ಅನುಮಾನಿಸುವ ಸ್ವಭಾವದ ವ್ಯಕ್ತಿಗಳು, ಅಂದ್ರೆ ಶ್ರದ್ಧೆ ಇಲ್ಲದೆ ಇರೋದು, ಜ್ಞಾನ ಇಲ್ಲದೆ ಇರೋದು, ಮತ್ತೆ ಅನುಮಾನ, ಇಲ್ಲಿ ಮೂರು ಹೇಳ್ತಾರೆ. ಅಂತಹ ವ್ಯಕ್ತಿಗಳು ಅವನತಿಯನ್ನು ಅನುಭವಿಸುತ್ತಾರೆ. ಸಂದೇಹಾಸ್ಪದ ಆತ್ಮಗಳಿಗೆ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಸುಖವಿಲ್ಲ. ಇಂತಹ ಮೂರು ಸ್ವಭಾವದ ವ್ಯಕ್ತಿಗಳಿಗೆ ಇಹಲೋಕದಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ ಅಂತ. ಇದಕ್ಕೆ ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ? ಮೇಡಮ್, ಅಂದ್ರೆ ಜ್ಞಾನನೂ ಇಲ್ಲ, ಶ್ರದ್ಧೆನೂ ಇಲ್ಲ, ಮತ್ತೆ ಸಂಶಯಾತ್ಮಕವಾದಂತ ಸ್ವಭಾವ. ದೇವ್ರಿದ್ದಾನೆ ಅಂದ್ರೆ ಎಲ್ಲಿದ್ದಾನೆ ದೇವ್ರು ತೋರ್ಸು, ನಾನೇನ್ ಇದನ್ನ ಕಂಬದಿಂದ ತೋರ್ಸ್ಲಾ ಪ್ರಹ್ಲಾದನಂತೆ ಅಂತ ಹೇಳಕ್ಕೂ ಆಗೋದಿಲ್ಲ. ಏನ್ ದೇವ್ರು ಮಾಡಿ, ಏನ್ ಸುಖ ಅಂದ್ರೆ ಏನು, ಶಾಂತಿ ಅಂದ್ರೆ ಏನು? ಹಣ ಇದೆ, ಮನೆ ಇದೆ, ಕಾರ್ ಇದೆ, AC ರೂಮ್ ಇದೆ, ಊಟಕ್ಕೆಲ್ಲ ಸೌಲಭ್ಯ ಇದೆ, ಸವಲತ್ತಿದೆ, ಏನ್ ಇಷ್ಟಪಡುತ್ತೋ ತಿನ್ನೋ ಒಂದು ಇದನ್ನು ಇದೆ. ಅಲ್ವಾ ಸುಖ, ಇದೆ ಅಲ್ವಾ ಸ್ವರ್ಗ ಅಂತಕ್ಕಂಥವ್ರು ಇದ್ದಾರೆ. ಎಲ್ಲಿದ್ದಾರೆ ಪರಮಾತ್ಮ ಇಲ್ಲ ಅಂತಕ್ಕಂತಹ ಒಂದು ಅಜ್ಞಾನಿಗಳನ್ಬೇಕು, ಅಥವಾ ಇದು ಅಂತಾರಲ್ಲ ಮೇಡಮ್, ಯಾರು ಅಂದ್ರೆ ಈ ಚಾರ್ವಾಕರು ಆಗಾಗ್ಗೆ ನಾವು ಕೇಳ್ತಾ ಇರ್ತೀವಿ. ಅವರು ದೇವರನ್ನ ನಂಬೋದಿಲ್ಲ, ದೇವರನ್ನು ನಂಬಲ್ಲ, ಮತ್ತೆ ಇದನ್ನು ನಂಬಲ್ಲ. ಅವ್ರದೇ ಒಂಥರದಂತಹ ಒಂದು ಮಾನಸಿಕ ಸ್ಥಿತಿಗಳನ್ನ ಅಥವಾ ಅವರು ಇದನ್ನ ಅವ್ರು ಪಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ, ನಮ್ಮ ಮನೆಯಲ್ಲಿರ್ತಕ್ಕಂಥ ನನ್ನ ಮಕ್ಕಳೇ ಏನು ಇದು ಹಿಂಗೆ ಹಂಗೆ ಅಂತಾರೆ. ಅಂದ್ರೆ ನಂಬಿಕೆ ಇಲ್ಲ, ದೇವಸ್ಥಾನದೊಳಗೆ ಯಾಕೆ ಹೋಗ್ಬೇಕು ಅಂತಕ್ಕಂಥ ಮಕ್ಕಳು ಇದ್ದಾರೆ. ಹೀಗಾಗಿ ಒಂದು ಅವರಲ್ಲಿ ಏನಂತ ಹೇಳ್ಬೇಕೋ ಗೊತ್ತಾಗಲ್ಲ. ಜ್ಞಾನ ಇಲ್ಲ ಅನ್ಬೇಕಾ, ಶ್ರದ್ಧೆ ಇಲ್ಲ ಅನ್ಬೇಕಾ, ಅಥವಾ ಯಾವುದೋ ಒಂದು ಲೋಪವಾಯ್ತಾ ಅಂತಕ್ಕಂಥದ್ದನ್ನು ಬರ್ತದೆ. ಆದ್ರೆ ಎಲ್ಲಾ ಸವಲತ್ತುಗಳು ಒದಗಿದ ಮೇಲೆ ಮನುಷ್ಯನಿಗೆ ಯೌವನ ಇರುತ್ತೆ, ಹಣ ಇರುತ್ತೆ, ಮತ್ತೆ ಎಲ್ಲಾ ಒಂದು ಇದಿದ್ದಾಗ ಪರಮಾತ್ಮನ ಒಂದು ಇದು ಬರೋದಿಲ್ಲ. ವಯಸ್ಸಾಗ್ಲಿ ಬಿಡು, ನಾವು ಅವಾಗ ಭಗವದ್ಗೀತೆ ಓದ್ತೀವಿ, ವಯಸ್ಸಾಗ್ಲಿ ಬಿಡು ನಾವು ಕೇದಾರ್ಗೆ ಹೋಗ್ತೀವಿ, ಬದ್ರಿಗೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ ಅಂತಕ್ಕಂಥ ವಿಚಾರಧಾರೆಯನ್ನ ಕೂಡ ಈಗ ಹೊಂದಿದ್ದಾರೆ. ಅದನ್ನೆಲ್ಲ ನಿವಾರಿಸ್ಬೇಕು ಅಂತ ಪ್ರಯತ್ನ ಪಡಕ್ ಹೋದ್ರೆ ಅದು ಯಾಕೋ ಸರಿ ಹೋಗ್ತಾ ಇಲ್ಲ. ಹಾಗಾಗಿ ಅದನ್ನ ನಾವೇ ಇದ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಒಟ್ಟಿಗೆ ಸಂಶಯಾತ್ಮಕವಾದಂತಹ ಒಂದು ಸ್ವಭಾವದವರು ಅನೇಕರು ನಮ್ಮಲ್ಲಿ ನಾಸ್ತಿಕರು ಅಂತ ಕರೀತೇವೆ. ನಾಸ್ತಿಕರು ಇದ್ದಾರೆ, ಆಸ್ತಿಕರು ಇದ್ದಾರೆ. ಜ್ಞಾನ ಅವರಲ್ಲಿ ಇದೆ, ಆದ್ರೆ ಆ ಜ್ಞಾನದ ಒಂದು ಸಂಪತ್ತೇ ಬೇರೆ ಆಗಿದೆ ಅವ್ರದ್ದು. ಶ್ರದ್ಧೆ ಇದೆಯಾ, ಇದರಲ್ಲಿ ಶ್ರದ್ಧೆ ಏನೂ ಇಲ್ಲ. ಸಂಶಯಾತ್ಮಕ ರೀತಿಯಲ್ಲಿ ಅವರು ನೋಡ್ತಾರೆ. ಹೀಗಾಗಿ ಒಂದು ಏನು ಅಂದ್ರೆ ಜಡವಾದಿಗಳು ಅಂತಾನು ಇವ್ರನ್ನ ನಾವು ಕರಿಬಹುದಾಗ್ತಿದೆ. ಹಾಗಾಗಿ ಇವ್ರಿಗೆ
ಮುಂದೆ ಯಾವ ತಕ್ಕಂತಹ ಭವ್ಯವಾದಂತಹ ಆದರ್ಶವಾದಂತಹ ಜೀವನ ಇವರಿಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸತ್ಯ ಯಾವುದು, ಆ ಮೀರಿದಂತಹ ಸತ್ಯ ಯಾವುದು ಅನ್ನೋದು ಕೂಡ ಅವ್ರಿಗೆ ಶ್ರದ್ಧೆಯಲ್ಲಿ ತಿಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಥವಾ ಜ್ಞಾನವನ್ನು ಅನುಮಾನಿಸ್ತಾರೆ. ಅನುಮಾನಿಸಿ ಏನು ಸತ್ಯವ ಇಲ್ಲ, ನಾವು ಸ್ವರ್ಗಕ್ಕೆ ಹೋಗ್ತೀವ, ನಾವೇನ, ಪ್ರಪಂಚ ಮಾಯನ, ನೀ ಮಾಯನ, ನಾ ಮಾಯನ, ಎಲ್ಲಾ ಮಾಯ ಅಂದ್ರೆ ಮಾಯ ಅಂದ್ರೆ ಬಂದು ಹೋಗುವಂತಹದನ್ನ ಮಾಯೆ ಅಂತೀವಿ. ಇಷ್ಟು ಸಾವಿರಾರು ಕಾಲ ಇರ್ತಕ್ಕಂಥ ಪ್ರಪಂಚವನ್ನ ಮಾಯೆ ಅಂತ ಹೇಳ್ತೀಯ ನೀನು, ಅದ್ ಹೆಂಗೆ ಸಾಧ್ಯ? ಮಾಯೆ ಅಲ್ಲ ಅಂತಕ್ಕಂಥ ವಾದ ಮಾಡೋರು, ಸಂದೇಹವಾಗಿ ಒಂದು ಇದನ್ನ ಪಡಿತಕ್ಕಂಥ ಜೀವನವನ್ನು ಮಾಡ್ತಕ್ಕಂಥ ಇವ್ರಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಒಟ್ಟಿಗೆ ಏನು ಅಂತ ಹೇಳಿದ್ರೆ, ನಾವು ಅವ್ರು ಎಂದೂ ನಮ್ಮ ಪ್ರಕಾರ ಅವ್ರೆಂದೂ ಮುಂದುವರಿಯಕ್ ಆಗೋದಿಲ್ಲ, ಎಂದು ಜ್ಞಾನವನ್ನ ಅವರು ಪಡಿಲಿಕ್ಕೂ ಆಗೋದಿಲ್ಲ. ಅವ್ರ ಜೀವನದಲ್ಲಿ ಒಂದು ಅಜ್ಞಾನದಿಂದನೇ ಮುಳುಗಿರ್ತಾರೆ ಅಂತ ನನ್ನ ಅನಿಸಿಕೆ. ಅವ್ರಿಗೆ ಪರಮಾತ್ಮನೇ ಬುದ್ಧಿ ಕೊಡ್ಬೇಕು ಅಂತ ಅವಕಾಶಗಳು, ಜ್ಞಾನವನ್ನ ಒದಗಿಸ್ಲಿಕ್ಕೆ ಆ ಒಂದು ಇದು ಕೊಡ್ಬೇಕು ಅಂತ ಒಂದು ಸಂಕಲ್ಪ ಅಷ್ಟೇ. ಮತ್ತೆ ಇದ್ರಲ್ಲಿ ಮತ್ತೇನ್ ಹೇಳ್ಬೋದು ಮೇಡಮ್? ಅಜ್ಞಾನಾಶ್ಚ ಶ್ರದ್ಧಾಧಾನಶ್ಚ ಸಂಶಯಾತ್ಮಕ ವಿನಶ್ಯತಿ. ಖಂಡಿತ ಅವರು ವಿನಾಶವನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ನಾಯಂ ಲೋಕೋಸ್ತಿನ ಪರೋ ನ ಸುಖಂ ಸಂಶಯಾತ್ಮ. ಅವ್ರಿಗೆ ಯಾವುದೇ ಒಂದು ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ, ಸುಖವೂ ಇಲ್ಲ ಅಂತ ಹೇಳ್ತಾರೆ. ಸುಖ ಅಂದ್ರೆ ಅರ್ಥನೇ ಗೊತ್ತಿಲ್ವೇ ಅವ್ರಿಗೆ? ಹಾಗಾಗಿ ಸುಖ ಅನ್ನೋದನ್ನ ಭೋಗಿಸ್ತಕ್ಕಂತಹದ್ದನ್ನೇ, ಇಂದ್ರಿಯಗಳಿಗೆ ಸುಖ ಕೊಡ್ತಕ್ಕಂತ ಇದನ್ನೇ ಒಂದು ಇದನ್ನಾಗಿ ಇಟ್ಕೊಂಡು ಅವ್ರದೇ ಪ್ರಪಂಚದಲ್ಲಿ ಮುಂದುವರಿತಾ ಇದ್ದಾರೆ ಅಂತ ಒಂದು ಅಜ್ಞಾನಿಗಳಿಗೆ ನಾವು ಏನು ಹೇಳಕ್ಕಾಗೋದಿಲ್ಲ. ಅದನ್ನ ಪರಮಾತ್ಮನೇ ಅಥವಾ ಒಂದು ಬುದ್ಧಿ ಬರ್ಲಿ ಅಂತ ಹೇಳ್ಬಿಟ್ಟು ನಾವು ಪ್ರೇಯರ್ ಮಾಡ್ಬೋದು ಅನ್ಸುತ್ತೆ ಮೇಡಮ್ ನನ್ಗೆ. ಸರಿ, ತಪ್ಪ ಗೊತ್ತಿಲ್ಲ. ಎಲ್ಲ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತ ಯಾಕ್ರಿ ಹೇಳ್ತೀರಾ? ಅಲ್ಲ, ಇದ್ರದ ಒಂದು ಅದಕ್ಕೆ ಕರೆಕ್ಟ್ ಆಗಿ ಇದೆಯೋ ಇಲ್ಲ ಅಂತ ಅರ್ಥ ಆಗ್ಬೇಕಲ್ಲ ಮೇಡಮ್ ಆ ಶ್ಲೋಕಕ್ಕೆ, ಅಲ್ವಾ? ಸರಿ, ಆದ್ರೆ ಹೇಳಿದೆ, ನನಗ್ ತಿಳಿದ ಮಟ್ಟಿಗೆ ಎಲ್ಲಾನು ಸರಿಯಾಗಿ ಹೇಳ್ತಾ ಇದ್ದೀರಾ ನೀವು ಅಂತಂದ್ಬಿಟ್ಟು, ಅರ್ಥಗಳು ಸಹ ಸರಿಯಾಗಿ ಮಾಡ್ಕೊಳ್ತೀರಾ ಅಂತಂದ್ಬಿಟ್ಟು ಅನ್ಕೊಳ್ತೀನಿ ನಾನು. ಇಲ್ಲಿ ನಾವು ಹಿಂದೆ ಹೇಳ್ದಿರೋ ಹಾಗೆ ಶ್ರದ್ಧೆ ಇರ್ಬೇಕು ಅಂತ ಹೇಳಿದ್ರು, ಭಕ್ತಿ ಇರ್ಬೇಕು ಅಂತ ಹೇಳಿದ್ರು, ಮತ್ತೆ ಇಂದ್ರಿಯಗಳ ಸಂಯಮ ಇರ್ಬೇಕು. ಅದಿಲ್ಲದೆ, ಶ್ರದ್ಧೆ ಇಲ್ಲದೆ ಇರೋಂಥವ್ನು ಅಥವಾ ಜ್ಞಾನವನ್ನು, ಆ ಶ್ರದ್ಧೆಯನ್ನು ಇಲ್ಲದೆ ಹೊಂದಿಲ್ಲದೆ ಇರೋಂಥವನು, ಶ್ರದ್ಧೆಯ ವಿವರಣೆಯನ್ನು ನಾವು ಕೊಟ್ಟಾಯ್ತು. ಮತ್ತೆ ಜ್ಞಾನವನ್ನು ಹೊಂದಿರದ ಅಂತಂದ್ರೆ ಯಾವ ಜ್ಞಾನ ಅಂದ್ರೆ, ನಾನು ಹೇಗೆ ಪರಮಾತ್ಮ ಸ್ವರೂಪಿ ಅಂದ್ರೆ ಈ ಕರ್ಮಗಳು ಯಾವ ನನಗೆ ಅಂಟಿಲ್ಲ, ಹೇಗೆ ಇವು ಪ್ರಕೃತಿಯಲ್ಲಿ ಆಗುವಂತಹದ್ದು. ಆದ್ರೆ ನಾನು ಆ ಪ್ರಕೃತಿಯ ಒಂದು ಅಪರ ಪ್ರಕೃತಿ ಅಲ್ಲ, ನಾನು ಆತ್ಮಸ್ವರೂಪಿ. ಅದಕ್ಕೆ ಆ ಕರ್ಮಗಳು ನನಗೆ ಅಂಟ್ಕೊಳ್ಳಲ್ಲ ಅಂತಂದ್ಬಿಟ್ಟು ಮತ್ತೆ ನಿದ್ದೆಯಲ್ಲಿ ಕನಸಿನ ಉದಾಹರಣೆಯನ್ನು ಸಹ ಹಿಂದೆ ತಿಳಿಸಿದ ರೀತಿಯಲ್ಲಿ, ಕನಸಿನಲ್ಲಿ ನಡೆಯುವಂತಹದ್ದು ಎಚ್ಚರವಾದಂತಹವನಿಗೆ ಯಾವ ರೀತಿಯಲ್ಲೂ ಅಂಟ್ಕೊಳ್ಳಲ್ಲ, ಹೇಗೋ ಹಾಗೆ ಕರ್ಮಗಳು, ಅಜ್ಞಾನದಲ್ಲಿ ಮಾಡಿದಂತಹ ಕರ್ಮಗಳು ಜ್ಞಾನ ಬಂದವನಿಗೆ ಅಂಟಲ್ಲ. ಅಜ್ಞಾನದಲ್ಲಿ ಅಂದ್ರೆ ಕಾಮ್ಯ ಕರ್ಮಗಳನ್ನ ಮಾಡಿರ್ತಾನೆ. ನಾನು ಕರ್ತ, ನಾನು ಭೋಕ್ತ, ನಾನು ಜ್ಞಾತ ಅಂತಂದ್ಬಿಟ್ಟು ಕರ್ಮಗಳನ್ನ ಮಾಡಿರ್ತಾನೆ. ಅಂದ್ರೆ ಒಳ್ಳೇದಾಗಿರ್ಬಹುದು, ಕೆಟ್ಟದಾಗಿರ್ಬಹುದು. ಕರ್ಮ ಅಂದ್ರೆ ಕೆಟ್ಟದ್ದು ಅಂತ ಅಲ್ಲ ಅನ್ನೋದು ತಿಳ್ಕೊಂಡಿದೀವಲ್ಲ, ಬರೀ ಕೆಟ್ಟದ್ದೇ ಅಲ್ಲ, ಯಾವ್ದೇ ರೀತಿಯದ್ದು ಒಳ್ಳೇದು ನನಗೆ ಬರಲ್ಲ, ಕೆಟ್ಟದ್ದು ಬರಲ್ಲ. ಹಾಗಾಗ್ಬಿಟ್ಟು ಅಲ್ಲಿ ಬ್ಯಾಲೆನ್ಸ್ ಏನಾಗುತ್ತೆ, ನಿಲ್ಲಾಗತ್ತೆ. ಸೊನ್ನೆ, ಏನು ಇಲ್ಲ, ನಾನೇನು ಕ್ಯಾರಿ ಮಾಡಲ್ಲ, ನನಗೆ ಅದು ಸಂಬಂಧಪಟ್ಟಿದ್ದೇ ಅಲ್ಲ ಅಂತಂದ್ಬಿಟ್ಟು ನಂಗೆ ಗೊತ್ತಾಗೋಗಿದೆ ಅಲ್ವಾ. ಅದೆಲ್ಲ ಚಟುವಟಿಕೆಗಳು ಮುಂದೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಹೇಗೆ ಬರೀ ತೋರಿಕೆ ಇದು ಅಷ್ಟೇ, ನಡೀತಾ ಇದೆ ಅಂತಂದ್ಬಿಟ್ಟು ಅಲ್ಲಿ ಏನು ಆಗಲ್ಲ. ಇವಾಗ ನೀರು ಕುದಿಸ್ತೀವಿ, ಅದು ಆವಿ ಆಗೋಗ್ಬಿಟ್ಟಿದೆ. ಅದೇನಾದ್ರೂ ಬದಲಾವಣೆ ಆಗಿದ್ಯಾ? ಬದಲಾವಣೆ ಆದ ಹಂಗ ತೋರ್ತಾ ಇದೆ ಅಷ್ಟೇ. ಆ ರೀತಿ ಎಲ್ಲ ಕರ್ಮಗಳು ಅಷ್ಟೇನೆ, ಹಾಗೆ ತೋರ್ತಾ ಇದೆ ಅಷ್ಟೇ. ಅಲ್ಲಿ ಏನು ಬದಲಾವಣೆ ಆಗಲ್ಲ. ಪರಮಾತ್ಮನೇ ಎಲ್ಲ ಕಡೆನೂ ಇರುವಂತಹದ್ದು. ಇದೆಲ್ಲ ಜಗತ್ತು ಅನ್ನೋದೇ ಬರೀ ತೋರಿಕೆ. ಅಂತಹ ಒಂದು ಜ್ಞಾನವನ್ನ ಗಳಿಸ್ಬೇಕಾದ್ರೆ ಅವೆಲ್ಲ ಅರ್ಹತೆಗಳು ಬೇಕು. ಯಾರಿಗೆ ಈ ಶ್ರದ್ಧೆ ಇಲ್ಲ, ಈ ಜ್ಞಾನವನ್ನು ಇದೆಲ್ಲಾನು ಅನುಮಾನ ಪಡ್ತಾನೋ ಅಂಥವನಿಗೆ ಏನಾಗುತ್ತೆ,
ಇಹಲೋಕದಲ್ಲಿ ಹ್ಮ್ ಅವನಿಗೆ ಸುಖ ಇಲ್ಲ ಅಂತಂದ್ರೆ, ಈಗ ನಾವು ಏನು ಆ ಭೌತಿಕ ಪ್ರಪಂಚದಲ್ಲಿ ವ್ಯವಹಾರವನ್ನು ಮಾಡ್ತೀವೋ ಅಲ್ಲೂ ಸಹ ಶಾಂತಿ ಇರಲ್ಲ. ಯಾಕೆಂದ್ರೆ ಅವನು ಸುಖ ದುಃಖಗಳಿಗೆ ಅವನದು ಅಂತ ತಗೊಳ್ತಾನಲ್ವಾ, ಅದಕ್ಕೆ ಸುಖ ದುಃಖಗಳನ್ನ ಅನುಭವಿಸ್ತಾನೆ. ಆದ್ರಿಂದ ಅವನಿಗೆ ನಿಜವಾದ ಸುಖ ಸಿಗಲ್ಲ. ಪರಲೋಕದಲ್ಲಿ ಸುಖವಿಲ್ಲ ಅಂತಂದ್ರೆ ಎರಡು ರೀತಿಯಲ್ಲಿ ಅರ್ಥೈಸ್ಕೊಳ್ತಾರೆ. ಅಂದ್ರೆ ಪರಲೋಕದಲ್ಲಿ ಅಂದ್ರೆ ನಾವು ಸತ್ತ ಮೇಲೆ ಹೋಗುವಂತ ಸ್ಥಳ ಅಂತ ಬಿಟ್ಟು ಅಂತಾರೆ. ಆದ್ರೆ ನಾವು ಇನ್ನೊಂದು ರೀತಿಯಲ್ಲಿ ನಾವು ಆಧ್ಯಾತ್ಮಿಕವಾಗಿ ವಿಚಾರವನ್ನ ಮಾಡೋದಾದ್ರೆ, ಪರಲೋಕ ಅಂದ್ರೆ ಅದೇ ಮೇಲ್ಮಟ್ಟದ, ಈಗ ಪರಬ್ರಹ್ಮ ಅಂತಂದ್ರೆ ಅದಕ್ಕಿಂತ ಮೇಲಿನದು ಇಲ್ಲ ಅಲ್ವಾ. ಹಾಗೆ ಪರಲೋಕ ಅಂದ್ರೆ ಅದಕ್ಕಿಂತ ಉತ್ತಮವಾದದ್ದು ಇಲ್ಲ. ಅದು ಯಾವುದು? ಆತ್ಮನ ಲೋಕದಲ್ಲಿ ಅದನ್ನು ತಿಳ್ಕೊಳ್ಳೋದಕ್ಕೆ ಅಂದ್ರೆ ಒಳಮುಖವಾದ ಒಂದು ನಡೆ ನಮ್ಮ ಅದೇನಿದೆ, ಆ ಜ್ಞಾನವನ್ನು ಪಡೆಯೋದ ಕಡೆಗೆ ಸಹ ನಾವು ನಮ್ಮ ಅಂತರ್ಮುಖವಾಗಿ ನಾವು ಅಲ್ಲಿಯೂ ಸಹ ನಮ್ಮ ನಿಜ ಸ್ವರೂಪದಲ್ಲಿ ನಿಲ್ಲೋದಕ್ಕೂ ಸಹ ಸಾಧ್ಯವಾಗುವುದಿಲ್ಲ ಅಂತ ಬಿಟ್ಟು ಈ ರೀತಿಯಲ್ಲೂ ಸಹ ನಾವು ಅರ್ಥ ಮಾಡ್ಕೊಳ್ಬಹುದು. ಯಾಕೆಂದ್ರೆ ನಾವು ನೋಡಿಲ್ಲ ಯಾವ ಲೋಕಕ್ಕೆ ಹೋಗ್ತೀವಿ ಏನು ಅನ್ನೋದು. ಆದ್ರೆ ಇಲ್ಲಿಯೇ ತಿಳ್ಕೊಳ್ಬೋದಲ್ವಾ, ಇಲ್ಲೇ ಶಾಂತವಾಗಿರ್ಬೋದಲ್ಲ. ಅದೇ ಪರಲೋಕ ಅಲ್ವಾ. ಹೌದು. ಭೌತಿಕ ಪ್ರಪಂಚ ಏನಿದ್ರು ಅದು ಇಹಲೋಕ. ಪರಲೋಕ ಅಂದ್ರೆ ನನ್ನ ಒಳಗಡೆ ಇರುವಂತದ್ದು, ನಾನು ಆತ್ಮಸ್ವರೂಪಿ ಅಂತ ತಿಳ್ಕೊಳ್ಳೋದು, ಆತ್ಮಜ್ಞಾನವನ್ನು ತಿಳ್ಕೊಳ್ಳೋದೇ ಅದೇ ಪರಲೋಕ. ಹೌದು. ಕುಸುಮ ಅವರು ಏನ್ ಹೇಳ್ತೀರಾ? ಆಗಲ್ಲಮ್ಮ, ಆಗಲ್ಲ, ತುಂಬಾ ನೋಯ್ತಾ ಇದೆ. ಹೌದು ಅಂತೀರಾ ಇಲ್ಲ ಅಂತೀರಾ ಅಂದೆ? ಇಲ್ಲ ಇಲ್ಲ, ಇದು ಮ್ಯೂಟ್ ಮಾಡ್ಬಿಟ್ಟಿದ್ದೆ. ಹೌದಾ? ಹ್ಮ್. ಸರಿ, 41ನೇ ಶ್ಲೋಕಕ್ಕೆ ಹೋಗೋಣ. 41 ಆಯ್ತು ಮೇಡಮ್. 42 ಇಲ್ಲ, 40 ಆಯ್ತು. 41, 42 ಆಗ್ಬೇಕು ನೋಡಿ. ಇದಾಯ್ತು, ಅಗ್ನಶ್ಚ ಶ್ರದ್ಧದಾನಶ್ಚ ಆಯ್ತು. ಈಗ ನೆಕ್ಸ್ಟ್ 41 ಆಗ್ಬೇಕು. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಹೇ ಅರ್ಜುನನೇ, ಯೋಗಾಗ್ನಿಯಲ್ಲಿ ಕರ್ಮವನ್ನು ತ್ಯಜಿಸಿದವರನ್ನು, ಜ್ಞಾನದಿಂದ ಸಂದೇಹಗಳನ್ನು ನಿವಾರಿಸಿದವರನ್ನು ಮತ್ತು ಆತ್ಮಜ್ಞಾನದಲ್ಲಿ ನೆಲೆಗೊಂಡವರನ್ನು ಕ್ರಿಯೆಗಳು ಬಂಧಿಸುವುದಿಲ್ಲ. ಇದುವರೆಗೂ ನಾವು ತಿಳ್ಕೊಂಬಂದಿದ್ದನ್ನೇ ಇಲ್ಲಿ ಒತ್ತಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಯೋಗಾಗ್ನಿಯಲ್ಲಿ ಕರ್ಮವನ್ನು ತ್ಯಜಿಸಿದವನು ನಾವು 37ನೇ ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ಆಮೇಲೆ ಜ್ಞಾನದಿಂದ ಸಂದೇಹಗಳನ್ನು ನಿವಾರಿಸಿದವನು, ಶ್ರದ್ಧೆಯಿಂದ ಅವನು ಮುಂದುವರಿಯುವಂತಹವನು, ಮತ್ತು ಆತ್ಮಜ್ಞಾನದಲ್ಲಿ ನೆಲೆಗೊಂಡವನು, ಪೂರ್ತಿಯಾಗಿ ಆತ್ಮಜ್ಞಾನ ಬಂದ್ಬಿಟ್ಟಿರುವಂತಹವನು. ಅಂತವನ್ನ ಕ್ರಿಯೆಗಳು ಬಂಧಿಸುವುದಿಲ್ಲ. ಇವಾಗಲೇ ನಾವು ಚಿಂತನೆಯನ್ನ ಮಾಡಿದ್ವಿ. ಏನ್ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ ಅದನ್ನ? ಹೇಳ್ತೀನಿ ಮೇಡಮ್. ಅಂದ್ರೆ ಯೋಗಾಗ್ನಿಯಲ್ಲಿ ಆ ಕರ್ಮವನ್ನ ನಾವು ಎಲ್ಲ ಇದ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಅಂತ ಜ್ಞಾನವನ್ನ ಪಡ್ಕೊಂಡು ಯೋಗದಿಂದ ಕರ್ಮವನ್ನ ನಾಶ ಮಾಡಿಕೊಂಡು ಮತ್ತೆ ಜ್ಞಾನದಿಂದ ಎಲ್ಲಾ ಸಂಶಯಗಳನ್ನ ಕೂಡ ನಾವು ಹೋಗ್ಲಾಡ್ಸ್ಕೊಂಡ್ಬಿಟ್ಟು ಆತ್ಮ ಏನು ಅಂತಹ ಒಂದು ಆತ್ಮದ ಜ್ಞಾನವನ್ನ ಆ ಕರ್ಮದಿಂದ ತಿಳ್ಕೊಂಡ್ಬಿಟ್ಟಿದ್ವಿ. ಕರ್ಮದಿಂದ ಒಂದು ಕರ್ಮ ಮಾಡ್ತಾನೆ ನಾವು ಆತ್ಮ ಅನ್ನೋದು, ಕರ್ಮದ ಫಲ ಅಪೇಕ್ಷೆ ಇಲ್ದಂತಹ ಒಂದು ಜೀವನ ಮಾಡ್ತಕ್ಕಂಥದ್ದು. ಕರ್ಮ ಶೇಷ ಏನೇ ಇದ್ರೂ ಕೂಡ ಅದನ್ನ ನಾವು ಪಾರಾಗಿದ್ದೀವೋ ಇಲ್ಲೋ ಅಂತ ಹೇಳಿ ಅದರಿಂದ ಬಿಡುಗಡೆ ಹೊಂದತಕ್ಕಂತಹದ್ದು. ಇದೆಲ್ಲ ಕರ್ಮ ಮಾಡಿದ್ರು ಕೂಡ ಇದೆಲ್ಲ ಭಗವಂತನಿಗೆ ಅರ್ಪಿತ. ಭಗವಂತನಿಗೆ ಒಂದು ಈ ಭಾವದಿಂದ ನಾವು ಎಲ್ಲ ಫಲ ಅಪೇಕ್ಷೆ ಇಲ್ಲದೆ ದೇವರು ಕೊಟ್ಟಿದ್ದಾನಪ್ಪ, ಪರಮಾತ್ಮ ಕೊಟ್ಟಿದ್ದಾನೆ, ನಾನು ಇದನ್ನ ನನ್ನ ಕರ್ಮಕ್ಕೆ ತಕ್ಕ ಹಾಗೆ ನಾನು ಇದನ್ನ ನಿರ್ವಹಿಸ್ಬೇಕು,
ಮತ್ತೆ ಯಾವುದೇ ಒಂದು ಯಜ್ಞ ದೃಷ್ಟಿಯಿಂದ ಕರ್ಮ ಮಾಡಿದ್ರು ಕೂಡ ಎಲ್ಲ ಪರಮಾತ್ಮನಿಗೆ ಅರ್ಪಿತ ಮಾಡಿ ಉಳಿದಂತಹ ಶೇಷವನ್ನ ನಾವು ಸ್ವೀಕಾರ ಮಾಡ್ತಾ ಜೀವನ ಮಾಡ್ತಾ ಇರ್ಬೇಕಾಗ್ತದೆ. ಆಗ ಜ್ಞಾನ ನಮ್ಗೆ ಪ್ರಾಪ್ತಿ ಆಗೇ ಆಗ್ತದೆ. ಒಂದು ಯಾವುದೇ ಒಂದು ಪರಿಸ್ಥಿತಿ ಮತ್ತೆ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಆಕಾಂಕ್ಷೆಗಳನ್ನು ಕೂಡ ನಾವು ಯಾವುದೇ ಒಂದು ಆರೋಪ ಮಾಡದಲೆ ಸ್ವೀಕಾರ ಮಾಡಿದಾಗ ನಮ್ಗೆ ಸ್ಪಷ್ಟತೆ ಉಂಟಾಗ್ತದೆ. ನಾವು ಎಲ್ಲ ಯೋಗಾಗ್ನಿಯಿಂದ ಕರ್ಮವನ್ನ ನಾವು ತ್ಯಜಿಸಿದೀವಿ, ಇದು ಪರಮಾತ್ಮನ ಒಂದು ನನಗೆ ಬಂದಿರ್ತಕ್ಕಂತ ನನ್ನ ಕರ್ಮದ ಒಂದು ಫಲನೇ ನಾನು ಅನುಭವಿಸ್ತಿದ್ದೇನೆ. ಇದರ ಫಲಾಪೇಕ್ಷೆ ನನಗೆ ಇಲ್ಲ, ಇದೆಲ್ಲ ಪರಮಾತ್ಮನಿಗೆ ಅರ್ಪಿತ ಅಂತೇಳಿ ಇದನ್ನ ಮಾಡ್ಕೊಂಡು ಹೋದಾಗ ನಾನು ಚಿತ್ತ ಶುದ್ಧಿಯಾಗಿ ಒಂದು ಕತ್ತಲಿದ್ದಾಗ ಯಾವುದೇ ಒಂದು ದೀಪನೇ ಆಗ್ಲಿ ಸೂರ್ಯನ ಬೆಳಕನ್ನ ಆದಾಗ ಕತ್ತಲು ಹೇಗೆ ಮಾಯ ಆಗ್ತದೆ, ಹಾಗೆ ನಾನು ಯೋಗಾಗ್ನಿಯಿಂದ ನಾನು ಪರಮಾತ್ಮನನ್ನ ಅರ್ಥ ಮಾಡ್ಕೊಂಡು ಯಾವುದೇ ಕರ್ಮ ಮಾಡಿದ್ರು ಕೂಡ ಇದು ಶಿವನಿಗೆ ಅರ್ಪಿತ ಅಂತ ಮಾಡ್ಕೊಂತ ಹೋದಾಗ ನಾನು ಏನಾಗತ್ತೆ, ಯಾವ ತಪ್ಪು ಭಾವನೆಗಳಿಲ್ದಲೆ ನಾನು ನಿಜ ಜೀವನವನ್ನ ಯಾಂತ್ರಿಕವಾಗಿ ಮಾಡ್ಬೋದು ಅನ್ಸುತ್ತೆ ಮೇಡಮ್. ಮತ್ತೆ ಇಂದ್ರಿಯಗಳನ್ನು ಕೂಡ ನಿಗ್ರಹಿಸ್ಬೇಕಾಗ್ತದೆ. ಕರ್ಮಗಳನ್ನ ಮಾಡಿದ್ರು ಕೂಡ ಅಂದ್ರೆ ಕರ್ಮಕ್ಕೆ ಒಂದು ನೈಜ ರೂಪತೆಯನ್ನ ಒಂದು ಈ ಏನು ಇದಿರ್ತದಲ್ಲ, ಈ ಬೌದ್ಧಿಕ ವಸ್ತುಗಳ ಒಂದು ವ್ಯಾಮೋಹ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ಏನು ಅಂತ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವೊಂದ್ಸರಿ ಅಪ್ರಿಯವಾದಂತಹ ಮಾತುಗಳನ್ನ ಕೇಳ್ಬೋದಾಗತ್ತೆ ಅಥವಾ ಆಡ್ಬೇಕಾಗತ್ತೆ. ಅಂತಹದಾಗ ಏನು ಒಂದು ಇದಿಲ್ದಲೆ ನಾವು ಇದೆಲ್ಲ ಕೂಡ ಒಂದು ನನ್ನ ಕರ್ಮದ ಬಂಧನಕ್ಕೆ ನಾನು ಒಳಗಾಗದೆ ಇವನ್ನೆಲ್ಲ ಸ್ವೀಕಾರ ಮಾಡ್ಬೇಕು ಅಂತ ತಿಳ್ಕೊಂಡು ಜೀವನ ಮಾಡುವುದೇ ಇದಾಗ್ತದೆ. ಮತ್ತೆ ಯಾವುದು ಇಂದ್ರಿಯಗಳ ಒಂದು ಆಕರ್ಷಣೆಗೆ ನಾವು ಒಳಗಾಗಬಾರ್ದು. ಅದರಿಂದ ಎಲ್ಲಾ ಇಂದ್ರಿಯಗಳ ಆಕರ್ಷಣೆನ ಇಂದ್ರಿಯಗಳ ನಿಯಂತ್ರಣ ಇದ್ದು ಬಿಟ್ರೆ ಎಲ್ಲಾ ಒಂದು ದೃಷ್ಟಿಯಿಂದ ಅಂದ್ರೆ ನಮ್ಮ ವಿಚಾರದ ದೃಷ್ಟಿಯಿಂದ ನಾನು ಮಾಡ್ತಕ್ಕಂತ ಇದೆಲ್ಲ ಕೂಡ ಹೋಗಿ ನಾನು ಒಂದು ಚಿತ್ತ ಶುದ್ಧಳಾಗ್ಬಿಟ್ಟು ನಾನೊಂದು ಯಂತ್ರ, ಅದು ದೇವರು ಕೊಟ್ಟಿರ್ತಕ್ಕಂತಹ ಒಂದು ಈ ಯಂತ್ರದ ಮೂಲಕ ನಾನು ಕರ್ಮಗಳನ್ನು ಮಾಡ್ತಿದ್ದೇನೆ. ಇದೆಲ್ಲ ಕರ್ಮದ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ದೇವರಿಗೆ ಅರ್ಪಣೆ ಮಾಡ್ಕೊಂತ ನಾನು ಒಳ್ಳೆಯ ಕರ್ಮವನ್ನ ಮಾಡ್ತಾ ಒಳ್ಳೆಯ ಕರ್ಮವನ್ನ ನಾನು ವೃದ್ಧಿ ಮಾಡ್ಕೊಳ್ತಾ ಕೆಟ್ಟ ಕರ್ಮಗಳನ್ನ ಇದನ್ನ ಮಾಡದಲೆ ಒಳ್ಳೆಯ ಕರ್ಮ ಮಾಡಿದಾಗ ಒಂದು ಸುಖ ಸಿಗ್ತದೆ, ಕೆಟ್ಟ ಕರ್ಮ ಮಾಡಿದಾಗ ದುಃಖ ಆಗ್ತದೆ. ಆ ತರದನ್ನೆಲ್ಲ ನಿಯಂತ್ರಿಸ್ಕೊಂಡು ನಾವು ಜೀವನ ಮಾಡಿದ್ರೆ ಇದರಲ್ಲಿ ಖಂಡಿತವಾಗಿ ನಮ್ಗೆ ಆತ್ಮಜ್ಞಾನ ಒಂದು ಈ ಕ್ರಿಯೆಗಳನ್ನ ನಾನು ಸರಿಯಾಗಿ ನಿರ್ವಹಿಸ್ತಿದ್ದೇನೆ. ಈ ಯಾವುದೇ ಒಂದು ಇಂದ್ರಿಯ ಕ್ರಿಯೆಗಳಿಗೆ ಅಥವಾ ಇಂದ್ರಿಯ ವ್ಯಾಮೋಹಕ್ಕೆ ಕೆಟ್ಟ ಒಂದು ಕರ್ಮಗಳ ಪ್ರತಿಫಲನೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನ ನಾನು ಬಂಧಿಸೋದಿಲ್ಲ. ಆ ಕ್ರಿಯೆಗಳಿಗೆ ನಾನು ಏನು ಅಪೇಕ್ಷೆ ಮಾಡುವುದಿಲ್ಲ. ಎಲ್ಲ ಇದು ಪರಮಾತ್ಮನಿಗೆ ಅರ್ಪಿತ. ಅವನ ಕೊಟ್ಟಂತಹ ನಾನು ಮಾಡಿದಂತಹ ಕರ್ಮದ ದಾರಿಯಲ್ಲಿ ನಾನು ನಡೀತಾ ಇದ್ದೇನೆ, ಒಳ್ಳೆಯದನ್ನೇ ಮಾಡ್ತೇನೆ, ಯಾವುದಕ್ಕೂ ನಾನು ಬಂದಿ ಆಗುವುದಿಲ್ಲ ಅಂತ ಅರಿವಿಟ್ಕೊಂಡು ನಾನು ಜೀವನವನ್ನ ಮಾಡ್ತೇನೆ ಅಂತ ಹೇಳಿ ನನ್ನ ಯೋಗಾಗ್ನಿಯಲ್ಲಿ ನನ್ನ ಕರ್ಮವನ್ನ ನಾನು ತ್ಯಜಿಸ್ಬೇಕೋ ಏನೋ ಗೊತ್ತಿಲ್ಲ, ಸುಮ್ನೆ ಹಾಗೆ ಹೇಳ್ತಾ ಇದ್ದೀನಿ ಮೇಡಮ್. ಖಂಡಿತ ತ್ಯಜಿಸ್ಬೇಕು. ನಾವೀಗಾಗ್ಲೇ ತಿಳ್ಕೊಂಡ ಹಾಗೆ ಒಂದು ಜ್ಞಾನಾಗ್ನಿಯಲ್ಲಿ ಎಲ್ಲ ಕರ್ಮಗಳನ್ನು ತ್ಯಜಿಸಬಹುದು ಅಂತಂದ್ಬಿಟ್ಟು, ಇಲ್ಲಿ ಯೋಗಾಗ್ನಿಯಲ್ಲಿ ಕರ್ಮವನ್ನು ತ್ಯಜಿಸಿದವರನ್ನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ನಾವು ಏನು ಕರ್ಮ ಮಾಡ್ತೀವೋ ಅದಕ್ಕೆ ಫಲ ಬರುತ್ತೆ. ನಾವು ಚೆನ್ನಾಗಿ ನಮ್ಗೆ ಗೊತ್ತು, ಯಾವ್ದೇ ಕರ್ಮ ಮಾಡಿದ್ರು ಒಂದು ಫಲ ಅನ್ನೋದು ಬರುತ್ತೆ. ಅಲ್ಲಿ ಎಲ್ಲಿ ಫಲ ಬಂದಿದ್ದು ನನ್ನದು ಅನ್ಕೊಳ್ಬೇಕಾದ್ರೆ ಅಲ್ಲಿ ಒಬ್ಬ ಕರ್ತ, ನಾನು ಕರ್ತ ಅಂತ ಇದ್ದಾಗ ಆ ಫಲ ನನ್ನದು ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ. ಇಲ್ಲಿ ಯೋಗಾಗ್ನಿಯಲ್ಲಿ ಕರ್ಮವನ್ನ ಹೆಂಗೆ ತ್ಯಜಿಸೋದು ಅಂದ್ರೆ ನಾನು ಕರ್ತ ಅಲ್ಲ, ಹಾಗಾಗಿ ಭೋಕ್ತನೂ ಅಲ್ಲ. ಅಲ್ಲಿ ಏನೋ ಒಂದು ಸಿಕ್ಕಿದ್ದು ನನಗ್ ಪ್ರಸಾದ ಅಂದಾಗ ನಾನು ಸುಖ ದುಃಖಗಳಿಂದ ಅತೀತನಾಗಿ ಇರ್ತೀನಿ. ಆ ಸುಖ ದುಃಖಗಳನ್ನ ಸಮತ್ವದಲ್ಲಿ ತೆಗೆದುಕೊಳ್ಳೋದ್ರಿಂದ ನನಗೆ ಸದಾ ಕಾಲವೂ ಶಾಂತಿಯೇ ಇರುತ್ತೆ. ಪರಮ ಶಾಂತಿಯನ್ನ ಗಳಿಸುವುದೇ ಮೋಕ್ಷ, ಅದೇ ಬಂಧನದಿಂದ ಬಿಡುಗಡೆ.
ಯಾವಾಗ ನಾನು ಕರ್ತ ಅಲ್ಲ, ನಾನು ಜ್ಞಾತ ಅಲ್ಲ, ನಾನು ಭೋಕ್ತನೂ ಅಲ್ಲ. ಇದು ಎಲ್ಲವೂ ಸಹ ಈ ದೇಹ ಮನಸ್ಸು ಬುದ್ಧಿಗಳು ನಾನು ಅಂತ ಮಾಡಿದಾಗ ಉಂಟಾಗುವಂತಹ ಬಂಧನಗಳು. ಯಾವಾಗ ಅವು ಯಾವ ನಾನು ಅಲ್ಲ ಅಂತ ಅಂದಾಗ ಎಲ್ಲ ಪ್ರಕೃತಿಯಲ್ಲಿ ಹೇಗೆ ಎಲ್ಲವೂ ನಡೆಯುತ್ತವೋ ಆ ರೀತಿಯಲ್ಲಿ ನಡೀತಾ ಇದೆ. ಅಂದ್ರೆ ಕರ್ಮ ರಹಸ್ಯ ಬಹಳ ಕಷ್ಟ ಅಲ್ಲ ಮೇಡಮ್. ಈಗ ನಾವು ಏನ್ ಕರ್ಮ ಅದರಿಂದ ಅದೇ ಜ್ಞಾನವನ್ನ ತಿಳ್ಕೊಳ್ಳೋದು ಸುಲಭ. ಆ ಕರ್ಮದಿಂದ ಹೊರಗಡೆ ಬರ್ಬೇಕಾದ್ರೆ ಅದಕ್ಕೆ ಸತತ ಪ್ರಯತ್ನ ಮಾಡಬೇಕು. ಅದಕ್ಕೆ ಈ ಒಂದು ಕರ್ಮಯೋಗವನ್ನ ಮಾಡ್ಬೇಕು ಅಂತ ಹೇಳೋದು. ಹಾಗೆ ನೆಲೆಗೊಂಡವನು ಮಾತ್ರ ಆತ್ಮಜ್ಞಾನದಲ್ಲಿ ಯಾವ ಒಂದು ಕರ್ಮವು ಸಹ ಬಂಧನಕ್ಕೆ ಒಳಪಡಿಸಲ್ಲ ಅನ್ನೋದು ಇಲ್ಲಿ ಶ್ರೀಕೃಷ್ಣ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದಾರೆ. ಹೇಳ್ತಾರೆ, ತಸ್ಮಾದ್ ಅಜ್ಞಾನ ಸಂಭೂತಂ ಪೃಸ್ಥಂ ಜ್ಞಾನಾಸೀನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆಚಿಷ್ಟೋತ್ತಿಷ್ಟ ಭಾರತ. ಆದ್ದರಿಂದ ಜ್ಞಾನದ ಖಡ್ಗದಿಂದ ನಿನ್ನ ಹೃದಯದಲ್ಲಿ ಉದ್ಭವಿಸಿರುವ ಅನುಮಾನಗಳನ್ನು ಕತ್ತರಿಸು. ಓ ಭಾರತದ ವಂಶಸ್ಥನೇ, ಕರ್ಮಯೋಗದಲ್ಲಿ ನಿನ್ನನ್ನು ಸ್ಥಾಪಿಸಿಕೊ. ಎದ್ದೇಳು, ಎದ್ದು ನಿಂತು ಕಾರ್ಯ ತತ್ಪರನಾಗು. ಏನ್ ಹೇಳಿ ಅಲ್ಲ ಮೇಡಮ್, ಇದ್ರಲ್ಲಿ ಭಾರತ ಅಂತ ಕೊಟ್ಟಿದಾರಲ್ವಾ, ಅವನು ಭರತ ವಂಶದವನಲ್ವಾ? ಭರತ, ಅದೇ ಇಲ್ಲಿ ತಪ್ಪಾಗಿ ಭಾರತ ಅಂತಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಇದು ಅಂತದ ಭರತ ವಂಶಸ್ಥನೇ, ಅದು ಭಾರತ ಅಲ್ಲ. ಭಾರತ ನೀವು ಹೇಳಿದ್ದೆ ಕರೆಕ್ಟ್, ಭರತ ವಂಶಸ್ಥನೇ ಕರೆಕ್ಟ್. ಯಾವಾಗ್ಲೇ ಸಂಶಯ ಬಂದಿತ್ತು, ಭಾರತ ಅಂತ ಕೊಟ್ಟಿದಾರಲ್ಲ, ಭರತ. ಆದ್ರೆ ಇಲ್ಲಿ ಭಾರತ ಅಂತ ಅನೇಕ ಸರ್ತಿ ಹೇಳಿರೋದನ್ನ ನಾವು ನೋಡ್ತೀವಿ. ಭಾರತ ಅಂದ್ರೆ ಭರತ ವಂಶಸ್ಥ ಅಂತಲೇ ಅರ್ಥ. ಅಂದ್ರೆ ಅಜ್ಞಾನದಿಂದ ಕೂಡಿರ್ತಕ್ಕಂಥ ನಿನ್ನ ಆತ್ಮದಲ್ಲಿ ಇವಾಗ ನೀನು ಸಂಶಯಾತ್ಮಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ಯಾ. ಯಾಕೆಂದ್ರೆ ನಿನ್ನ ಆತ್ಮನಿಗೆ ಸಂಬಂಧಪಟ್ಟಂತಹ ಈ ಸಂಶಯಗಳನ್ನೆಲ್ಲ ನಿನ್ನ ಜ್ಞಾನ ಖಡ್ಗದಿಂದ ಅದನ್ನ ಛೇದಿಸ್ಬಿಟ್ಟಿದ್ಯಾ. ಈಗ ನೀನು ಯೋಗದ ಮೂಲಕ ನೆಲೆ ನಿಂತ್ಬಿಟ್ಟು ನೀನು ಕಾರ್ಯೋನ್ಮುಖನಾಗು ಅಂತ ಹೇಳ್ಬಿಟ್ಟು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಅವರಲ್ಲಿ ಏನು ಅರ್ಜುನನ ಮನಸ್ಸಿನಲ್ಲಿ ಏನು ಒಂದು ವಿಶ್ವಾಸವನ್ನ ಕಳ್ಕೊಂಡ್ಬಿಟ್ಟಿದ್ದ, ಮತ್ತೆ ಸಂಶಯಗಳಿಂದ ಕೂಡ್ಬಿಟ್ಟಿತ್ತು ಮನಸ್ಸು. ಅವನ್ನೆಲ್ಲ ಆತ್ಮ ಇದಾನೋ ಇಲ್ಲೋ, ಇದು ಸಾವೇ ಮುಖ್ಯನ ಸಾವೇ ಅಂತಿಮನ ಅಂತಕ್ಕಂಥ ಮನೋಭಾವನೆಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಈ ಘೋರ ಯುದ್ಧ ಮಾಡಿದ್ರೆ ಈ ಯುದ್ಧದಲ್ಲಿ ಎಲ್ಲಾ ನನ್ನ ಗುರು ಹಿರಿಯರು, ನನ್ನ ಗುರುಗಳು, ನಮ್ಮ ತಾತ, ನಮ್ಮ ಇವರು ಎಲ್ಲಾರು ನಾನು ಕೊಲ್ಬೇಕಾಗ್ತದೆ, ಮತ್ತೆ ಬಂಧು ಬಾಂಧವ್ರನ್ನೆಲ್ಲ ಕಳ್ಕೋಬೇಕಾಗ್ತದೆ, ಪಾಪಕ್ಕೊಳಗಾಗ್ಬೇಕಾಗ್ತದೆ ಅಂತೇಳಿ ಅವನಿಗೆಲ್ಲ ಒಂದು ಏನು ಅಂತಂದ್ರೆ ಮನಸ್ಸಿನ ಒಂದು ವೈದಾಟ, ತುಮುಲ ಅಂತ ಕರಿತೇವೆ. ಆ ತುಮುಲಕ್ಕೆ ಅವನು ಒಳಗಾಗಿರ್ತಾನೆ. ಈಗ ಇಷ್ಟೆಲ್ಲ ಜ್ಞಾನವನ್ನ ಕೊಟ್ಟಿದ್ದಾನೆ ಕೃಷ್ಣ. ಇವನ್ನೆಲ್ಲ ಯಾವ್ದು ಒಂದು ಕರ್ಮ ಯೋಗನೋ ಸರಿನಾ, ಜ್ಞಾನ ಯೋಗನ ಸರಿನಾ ಅಂತಕ್ಕಂಥ ಒಂದು ಡೋಲಾಯ ಮಾನದಲ್ಲಿ ಸಿಲ್ಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ತಿಳ್ಕೊಬೇಕಾದ್ರೆ ಮತ್ತೆ ಜ್ಞಾನ ಬೇಕು ಅಂತಕ್ಕಂಥ ಅರಿವನ್ನ ಪರಮಾತ್ಮ ಇವ್ರಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಎಷ್ಟೊಂದು ಜ್ಞಾನವನ್ನ ಕೊಟ್ರು ಕೂಡ ಅದನ್ನ ನಾವೇ ತಿಳ್ಕೊಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ. ಯಾವುದೇ ಒಬ್ಬ ರೋಗಿಷ್ಠ ಪೇಷಂಟ್ಗೆ ಡಾಕ್ಟ್ರು ಯಾವುದೇ ಒಂದು ಮೆಡಿಸಿನ್ ಕೊಟ್ರೆ ಅವ್ನು ತೆಗೆದುಕೊಳ್ಳದೆ ಇದ್ರೆ ಏನ್ ಮಾಡ್ಲಿಕ್ಕಾಗ್ತದೆ? ಆ ರೋಗ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಜ್ಞಾನವನ್ನ ಕೊಡ್ತಾ ಇದ್ದಾರೆ ಪರಮಾತ್ಮ. ಆದ್ರೂ ಕೂಡ ನಾವು ಸಾಮಾನ್ಯ ಜನರ ಒಂದು ತಿಳುವಳಿಕೆಗೆ ಅರ್ಥಪೂರ್ಣವಾಗ್ಲಿ ಅಂತ ಮತ್ತೆ ಪುನಃ 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 ಹೇಳ್ತಾನೆ ಇದ್ದಾರೆ. ಆದ್ರೂನು ಕೊನೆಗೆ ಆ ಗುಣವನ್ನ ನಾವೇ ತಿಳ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಸಂಶಯಗಳನ್ನ, ನಮ್ಮಲ್ಲಿರ್ತಕ್ಕಂತಹ ರೋಗಗಳನ್ನ ನಿವಾರಣೆ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಯಾರು ಸಹಾಯ ಬೇಕಾಗಿರೋದಿಲ್ಲ. ಇಷ್ಟೊಂದು ಜ್ಞಾನ ಕೊಟ್ಟಿದ್ದಾರೆ. ಆದ್ರೂ ಕೃಷ್ಣ ಪರಮಾತ್ಮ ಬಿಡೋದಿಲ್ಲ ಅರ್ಜುನನ್ನ. ಬಿಟ್ಬಿಟ್ಟು ನೀನ್ ಯೋಗದಲ್ಲಿ ನೆಲೆಸು, ಯುದ್ಧ ಮಾಡು, ಸಿದ್ಧನಾಗೋ, ಎದ್ದೇಳು,
ಈ ಎಲ್ಲಾ ತತ್ವಗಳನ್ನ ಬೋಧಿಸಿ ಹಿಮ್ಮೆಟ್ಟಿಸಿ ಅದನ್ನ ಮೇಲಕ್ಕೆ ಒಂದು ಪ್ರಚೋದನೆಯ ಮೂಲಕ ಯೋಗದ ದೃಷ್ಟಿ ನೋಡು, ಯಜ್ಞದ ದೃಷ್ಟಿ ನೋಡು, ಕರ್ಮದ ದೃಷ್ಟಿಯಿಂದ ನೋಡು, ಫಲಾಪೇಕ್ಷೆ ಇಲ್ದಲೆ ಮಾಡು, ಇವ್ರ್ಯಾರು ನಿನ್ನವರಲ್ಲ, ಎಲ್ಲಾ ಆತ್ಮಗಳು ಯಾರು ಸಾಯಿಲ್ಲ ಅಂತ ಎಲ್ಲಾ ಉಪದೇಶವನ್ನ ಕೊಟ್ಟು ಆ ಒಂದು ಮಹಾಭಾರತ ಆ ಯುದ್ಧದ ಒಂದು ಇದಕ್ಕೆ ಅರ್ಜುನನನ್ನ ರೆಡಿ ಮಾಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ. ಈ ಭರತ ವಂಶ ಅಂತ ಹೇಳ್ತಿದ್ದಾರೆ. ಈ ಭರತ ವರ್ಷ ಎಷ್ಟೊಂದು ಹೆಸರುಗಳನ್ನ ಅರ್ಜುನನಿಗೆ ಕರೀತಾ ಇದ್ದಾರೆ. ಹಾಗಾಗಿ ಈ ಒಂದು ದೃಷ್ಟಿಯಿಂದ ಈ ಅಧ್ಯಾಯ ಜ್ಞಾನಯೋಗ ನಮಗೂ ಸ್ವಲ್ಪ ಏನೋ ಒಳಕ್ ಹೋಗಿದ್ದೆ. ಇದ್ರಲ್ಲಿ ಎಲ್ಲರೂ ಇದ್ದಿದ್ರೆ ಚೆನ್ನಾಗಿತ್ತು. ನನ್ನ ನಿಮ್ಮ ನಮ್ಗೆ ಯಾರು ಬರಲಿಲ್ಲ, ಅದೇ ಇರ್ಲಿ ಬಿಡಿ, ಪರವಾಗಿಲ್ಲ. ಅದೇ ಯಾಕೆಂದ್ರೆ ಲಾಸ್ಟ್ ವೀಕ್ ನಾವು ಏನು ಸತ್ಸಂಗ ನಡೆಸ್ಲಿಲ್ಲ ಅಲ್ವಾ, ಇಂಟರ್ನೆಟ್ ಇಶ್ಯೂ ಇಂದ. ಅದಕ್ಕೆ ಈ ಸರ್ತಿನೂ ನಿಲ್ಸೋದ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ನಾನು ಚೆನ್ನಾಗಾಯ್ತು ಮೇಡಮ್, ಏನೋ ಅಲ್ಪ ಸ್ವಲ್ಪ ಸಂವಾದ ಆಯ್ತು. ಆಯ್ತು. ಇಲ್ಲಿ ಹೇಳಿರೋ ಹಾಗೆ ಜ್ಞಾನ ಖಡ್ಗದಿಂದ ಇನ್ನು ಹೃದಯದಲ್ಲಿ ಉದ್ಭವಿಸಿರುವ ಅನುಮಾನಗಳನ್ನು ಕತ್ತರಿಸುವಂತ. ಹೃದಯದಲ್ಲಿ ಅನುಮಾನಗಳು ಉದ್ಭವಿಸುತ್ತೆ ಅಂದ್ರೆ ನಮ್ಗೆ ಯಾವಾಗ್ಲೂ ಬುದ್ಧಿಯಲ್ಲಿ ಅನುಮಾನಗಳು ಬರೋದಲ್ವಾ. ಇಲ್ಲಿ ಹೃದಯ ಅಂತ ಹೇಳ್ತಾರೆ. ಈ ಆಧ್ಯಾತ್ಮಿಕವಾಗಿ ಎಲ್ಲಿ ಭಾವನೆಗಳು ಉದಿಸುತ್ತೋ ಅದನ್ನ ಹೃದಯ ಅಂತ. ಹೃದಯ ಅಂತಂದ್ರೆ ನಾವ್ ಅನ್ಕೊಳ್ಳೋದೇನು ಅಂತಂದ್ರೆ ಈ ಫಿಸಿಕಲ್ ಹಾರ್ಟ್ ಅಂತ ಬಿಟ್ಟು ಅನ್ಕೊಳ್ತೀವಿ. ಆದ್ರೆ ಆಧ್ಯಾತ್ಮಿಕವಾಗಿ ಹಾಗಲ್ಲ. ಎಲ್ಲಿ ಅದಕ್ಕೆ ಒಂದು ಪ್ಲೇಸ್ ಅಂತ ಬಿಟ್ಟು ಹೇಳಕ್ ಆಗಲ್ಲ. ಎಲ್ಲಿ ನಮಗೆ ಭಾವನೆಗಳು ಉದಯವಾಗುತ್ತೋ ಅದು ಹೃದಯ ಅಂತಂದ್ಬಿಟ್ಟು ಹೇಳ್ತಾರೆ. ಹಾಗೆ ಅಲ್ಲಿ ಅನುಮಾನಗಳು ಎಲ್ಲ ಉದಯವಾಗುವಂತಹದ್ದು ಅದು ಆಕ್ಚುಲಿ ಬುದ್ಧಿ. ಆ ಬುದ್ಧಿಯಿಂದ ಜ್ಞಾನ ಪಡ್ಕೊಳ್ಳೋದು ಸಹ ಬುದ್ಧಿನೇ. ಅಜ್ಞಾನ ಇರುವುದು ಬುದ್ಧಿಗೆನೆ. ನಾನು ಯಾರು ಅನ್ನೋದು ಗೊತ್ತಿರಲ್ಲ. ಈ ಆತ್ಮಜ್ಞಾನ ಅನ್ನೋದು ಬೋಧನೆ ಆದ ಮೇಲೆ ಓ ನಾನ್ ಪರಮಾತ್ಮ ಸ್ವರೂಪಿ ಅಂತಂದ್ಬಿಟ್ಟು ತಿಳ್ಕೊಳ್ಳೋದು ಸಹ ಬುದ್ಧಿನೇ. ಹೌದು. ಅದನ್ನ ಆ ರೀತಿಯಲ್ಲಿ ತಿಳಿದುಕೊಂಡು ನೀನು ಆದ್ರೆ ನೀನು ಕರ್ಮಯೋಗವನ್ನ ಮಾಡು. ಕರ್ಮಯೋಗ ಯಾಕೆ ಮಾಡ್ಬೇಕು? ನೀನ್ ಮಾಡೋ ಕರ್ತವ್ಯವನ್ನ ಮಾಡ್ಬೇಕು. ಆದ್ರೆ ಅದನ್ನ ಯೋಗವಾಗಿ ಮಾಡು. ಯೋಗವಾಗಿ ಮಾಡು ಅಂತಂದ್ರೆ ನೀನು ಕರ್ತ ಅಲ್ಲ, ನೀನು ಭೋಕ್ತ ಅಲ್ಲ, ಜ್ಞಾತ ಅಲ್ಲ ಅಂತ ಮಾಡು ಹೌದು ಅಂತ ಹೇಳ ಮೇಲಕ್ಕೆ ನೀನು ಕೂತ್ಕೊಂಡಿದೀಯ, ಸಾಕು ಹೇಳು ನೀನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ ನಾವುನು ನಮಗೆ ಯಾವುದೇ ಒಂದು ಸಂಶಯ ಬಂದಾಗ ನಿವಾರಣೆ ಮಾಡಿಕೊಂಡು ಇಷ್ಟೊಂದು ಭಗವಂತ ಜ್ಞಾನ ಕೊಟ್ಟಿರುವಾಗ ನಾವು ಯಾವುದಕ್ಕೂ ಹಿಮ್ಮೆಟ್ಟಿ ನಿಲ್ಬಾರ್ದು. ಯಾವಾಗ್ಲೂ ಯಾವುದು ಸರಿಯಾದದ್ದು ಅಂತ ಅನ್ನೋದನ್ನ ವಿಮರ್ಶೆ ಮಾಡಿ ನಮ್ಮ ವಿವೇಕದಿಂದ ಅದನ್ನ ಪರಿಶೀಲನೆ ಮಾಡ್ಬಿಟ್ಟು ಆ ಕೆಲಸವನ್ನ ಮಾಡ್ಬೇಕು. ಸುಮ್ಮನೆ ಕೂತ್ಕೊಳ್ಳೋದು ತಪ್ಪು. ನಮ್ಮ ಜೀವನ ಆ ರೀತಿಯಲ್ಲಿ ಯಾವಾಗ್ಲೂ ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕು. ಆದ್ರೆ ಬಂಧನಕ್ಕೆ ಒಳಗಾಗಬಾರ್ದು. ಹೌದು. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.